ಆಕಾಶವಾಣಿ ಭದ್ರಾವತಿ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ರಂಗಭೂಮಿ ದಿನದ ಸಂದರ್ಭದಲ್ಲಿ ರಂಗಭೂಮಿ ಕಲಾವಿದೆ ಲಕ್ಷ್ಮೀ ಎಸ್ ಭದ್ರಾವತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಂದಿನಿ ವೈಬಿ. ಕೇಳುಗರಿಗೆಲ್ಲ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಂಗಭೂಮಿ ಅಂದ್ರೆ ಒಂದು ರೀತಿ ಖುಷಿ ಆಗತ್ತೆ ಅಲ್ವಾ? ರಂಗ ಕಲಾವಿದರು ಪ್ರದರ್ಶಿಸುವ ಅದೆಷ್ಟೋ ನಾಟಕಗಳು ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಹಾಗೆ ಉಳಿದಿದೆ. ಅದೆಷ್ಟೋ ಜನ ರಂಗ ಕಲಾವಿದರು ರಂಗಭೂಮಿಯಲ್ಲಿ ಕಲಿತು ತಮ್ಮ ಈ ಕಲೆಯನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿ ದೇಶ ವಿದೇಶಗಳಿಂದಲೂ ಪ್ರಶಂಸೆಯನ್ನ ಪಡೆದುಕೊಂಡಿದ್ದಾರೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಯೋಚಿಸ್ತಾ ಇದ್ದೀರಾ? ಕೇಳುಗರೆ, ಈ ದಿನ ರಂಗಭೂಮಿಯಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದ ದಕ್ಷಿಣ ಭಾರತದ ಮಹಿಳಾ ರಂಗ ಸಾಧಕಿಯಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ಅಂದರೆ ಸಿವಾ ಅವಾರ್ಡ್ ಪಡೆದುಕೊಂಡಿರುವ ಸಾಧಕಿ ಭದ್ರಾವತಿಯ ಲಕ್ಷ್ಮೀ ಎಸ್ ಅವರು ನಮ್ ಜೊತೆ ಇದ್ದಾರೆ. ಶ್ರೋತೃಗಳೇ, ಈ ಪ್ರಶಸ್ತಿಗೆ ಆಯ್ಕೆಯಾದ ದಕ್ಷಿಣ ಭಾರತದ ಏಕೈಕ ಮಹಿಳೆ ಇವರು. ಒಂದ್ ರೀತಿಯಲ್ಲಿ ಎಲ್ಲಾ ಕನ್ನಡಿಗರು ಹೆಮ್ಮೆ ಪಡುವಂತಹ ವಿಷಯ ಅಂತಾನೆ ಹೇಳ್ಬೋದು. ಇವರು ಕೇವಲ ರಂಗಭೂಮಿ ಕಲಾವಿದೆ ಮಾತ್ರವಲ್ಲ, ಶಿಕ್ಷಕಿ, ಲೇಖಕಿ, ನೃತ್ಯ ಸಂಯೋಜಕಿ, ನಿರೂಪಕಿ ಕೂಡ. ಬನ್ನಿ ಇವರನ್ನ ಮಾತಾಡ್ಸೋಣ. ನಮಸ್ತೆ ಲಕ್ಷ್ಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಲಕ್ಷ್ಮಿ ಅವರೇ, ಮೊದಲಿಗೆ ನಿಮ್ಮ ಕಿರು ಪರಿಚಯವನ್ನ ನಮ್ಮೆಲ್ಲ ಶ್ರೋತೃಗಳಿಗೂ ಕೂಡ ಮಾಡಿಕೊಡಿ. ನನ್ನ ಮೂಲ ಭದ್ರಾವತಿನೇ. ನನ್ನ ಪ್ರೌಢಶಾಲೆ ಮತ್ತೆ ಪದವಿ ಪೂರ್ವ ಎಲ್ಲವೂ ಭದ್ರಾವತಿಯಲ್ಲೇ ಸಾಗಿದ್ದು. ತಂದೆ MPM ನಲ್ಲಿ ನೌಕರರಾಗಿದ್ರು, ತಾಯಿ ಸಾಕ್ಷರತೆ ಶಿಕ್ಷಕಿ ಕೂಡ ಆಗಿದ್ರು. ಅವರ ಬುನಾದಿಯಿಂದ ಇವತ್ತು ನಾನು ಕೂಡ ಶಿಕ್ಷಕಿ ಆಗಿದ್ದೀನಿ. ಭದ್ರಾವತಿಯ ಒಲವು ಏನೋ ಇಲ್ಲೇ ಉಳಿದಿದ್ದೀನಿ. ಶಾಲೆ ಅಥವಾ ವೃತ್ತಿ ಬೇರೆ ಬೇರೆ ಕಡೆ ಇದ್ರು, ನನ್ನ ಮೂಲ ಇಲ್ಲೇ ಆಗಿರೋದ್ರಿಂದ ನಾನು ಇಲ್ಲೇ ಇದ್ದೀನಿ. ಯಾವ ಶಾಲೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ? ನಾನು ಈಗ ಪ್ರಸ್ತುತವಾಗಿ ಆಯನೂರಿನ ಸಿರ್ಗೆರೆ ಉರ್ದು ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಇನ್ನು ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಕೂಡ ಕಲಾವಿದರಿದ್ರ? ಖಂಡಿತ. ತಂದೆ ಮೂಲತಃ ಕಲಾವಿದರಾಗಿದ್ರು, ಅನೇಕ ಭಜನಾ ಮಂಡಳಿಗಳನ್ನ ನಡೆಸ್ತಾ ಇದ್ರು, ಜೊತೆಗೆ ರಂಗಭೂಮಿ ಕಲಾವಿದರಾಗಿದ್ರು. ಅವರೊಟ್ಟಿಗಿನ ಪಯಣ ನನ್ನನ್ನ ಈ ಒಂದು ಹಂತದವರೆಗೂ ತಂದೊಡ್ಡಿದೆ ಅಂತ ಹೇಳ್ಬೋದು. ಲಕ್ಷ್ಮಿ ಅವರೇ, ನಿಮ್ಮ ಹವ್ಯಾಸಗಳೇನು? ಸಾಕಷ್ಟು ಇದೆ ಅಂತ ಯೋಚಿಸ್ತಾ ಇದ್ದೀರಾ, ಯಾವ್ದು ಹೇಳಿ ಯಾವ್ದು ಬಿಡ್ಲಿ ಅಂತ? ಬಹಳಷ್ಟು ಹವ್ಯಾಸ. ಅದರಲ್ಲಿ ಓದೋ ಹುಚ್ಚು ಬಹಳ ನನಗೆ. ತಂದೆ ಸಂಜೆ ಹೊತ್ತು ನಮ್ಗೇನಾದ್ರೂ ಬೋಂಡ ಅಥವಾ ಪಕೋಡ ಏನೋ ತಂದ್ರೆ ಅದನ್ನೆಲ್ಲ ಸೈಡಿಗೆ ಸರಿಸ್ಬಿಟ್ಟು ಆ ಒಂದು ಕಾಗದದ ಚೂರಿನಲ್ಲೂ ಏನಾದ್ರು ಸಾಹಿತ್ಯ ಇದೆಯಾ ಅಥವಾ ಮತ್ತೇನಾದ್ರು ವಿಶೇಷತೆ ಇದೆಯಾ ಅಂತ ಅದನ್ನು ಕೂಡ ಓದ್ತಾ ಕೂರ್ತಿದ್ದಂತ ಕಾಲ ಅದು ನೆನಪಾಗುತ್ತೆ. ಓದೋದೊಂದು ಹೆಚ್ಚಿನ ಹುಚ್ಚೆ ಅಂತ ಹೇಳ್ಬೋದು. ಅನಂತರ ನೃತ್ಯ, ಒಂದು ನಮ್ಮ 80 ಮತ್ತು 90ರ ದಶಕದ ಆ ಗೀತೆಗಳು ಇವತ್ತಿಗೂ ಕೂಡ ಕೇಳ್ತಾ ಇರ್ಬೇಕಂತ ಅನ್ಸುತ್ತೆ. ಚಿತ್ರಕಲೆ ಬರೆಯೋದು, ಮಗನೊಟ್ಟಿಗಿನ ಹಾಡು ಕಲಿಯೋದು ಅಥವಾ ಅವನು ಇನ್ಸ್ಟ್ರೂಮೆಂಟ್ ನ ಕಲಿಗ್ಲಿಕ್ಕೆ ಹೋಗ್ತಾನೆ, ಅದನ್ನು ಕೂಡ ಮನೆಯಲ್ಲಿ ಪ್ರಯೋಗ ಮಾಡೋದು, ಇವೆಲ್ಲವೂ ಹವ್ಯಾಸನೆ. ಓಕೆ. ನಿಮಗೆ ಟೋಟಲ್ ಆಗಿ ಎಷ್ಟು ಭಾಷೆಗಳು ಬರುತ್ತೆ? ಭಾಷೆಗಳು ಅಂತಂದ್ರೆ ನಾವೆಲ್ಲ ಆಗ ಹಾಲು ಕೊಡ್ಲಿಕ್ಕೆ ಬೇರೆ ಕಡೆ ಹೋಗ್ತಿದ್ವಿ ಅಥವಾ ಬೇರೆಯವರು ನಮ್ಮನೆಗೆ ಬರ್ತಿದ್ರು, ಅವರೆಲ್ಲ ತಮಿಳು ತೆಲುಗನ್ನ ಹೆಚ್ಚಾಗಿ ಉಪಯೋಗಿಸ್ತಿದ್ರಿಂದ ಆ ಪ್ರಭಾವ ನಮ್ಮ ಮೇಲಿದೆ. ಹಾಗಾಗಿ ನನಗೆ ತಮಿಳು, ತೆಲುಗು ಮತ್ತು ಹಿಂದಿ ಹೇಳ್ಬೇಕಂದ್ರೆ ನಾನು PU ಹಿಂದಿಲಿ ಪ್ರಥಮ ರ್ಯಾಂಕ್ ರಾಜ್ಯಕ್ಕೆ. ಆಗಿಂದ ಹಿಂದಿ ಮೇಲಿನ ಒಲವು ಕೂಡ ಹೆಚ್ಚಾಯ್ತು. ನಂತರ ತಮಿಳು, ತೆಲುಗು, ಹಿಂದಿ, ಮಾಮೂಲಿ ನಮ್ಮ ಆಂಗ್ಲ ಭಾಷೆ ಮತ್ತು ಕನ್ನಡ. ನಿಮಗೆ ಬಾಲ್ಯದಿಂದಲೂ ಕೂಡ ನಾಟಕದ ಬಗ್ಗೆ ಆಸಕ್ತಿ ಇತ್ತ? ಹೌದು. ತಂದೆ ಒಟ್ಟಿಗಿನ ಪಯಣ, ನಾಟಕಗಳನ್ನ ನೋಡೋದು, ಅಲ್ಲಿ ಪಾತ್ರಗಳು ಹೇಗೆ ಮೂಡ್ ಬರ್ತಾ ಇದೆ, ಅವರು ಯಾವ ತರ ಒಂದು ನಿಲುವನ್ನ ಹೊಂದಿದ್ದಾರೆ, ಅವರು ಯಾವ ರೀತಿ ಸಂಭಾಷಣೆಯಲ್ಲಿ ತೊಡಗಿದ್ದಾರೆ, ಇದೆಲ್ಲವೂ ತುಂಬಾ ನನಗೆ ಗಮನಿಸ್ಬೇಕು. ಮೊದಲು ನನ್ಗೇನು ಗೊತ್ತಾಗ್ತಾ ಇದ್ದಿಲ್ಲ. ಏನೋ ಆಡೋ ವಯಸ್ಸು, ಸುಮ್ಮನೆ ಹೋಗಿ ಕೂತ್ಕೊಂತಾ ಇದ್ವಿ. ನಂತರದಲ್ಲಿ ನನಗೆ ಆ ಒಂದು 10-12ನೇ ವಯಸ್ಸಿಗೆ ಅವರ ನಿಲುವು, ಅವರ ಸಂಭಾಷಣೆಗಳು, ಹೀಗ್ ಬಂದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಥವಾ ಇಲ್ಲಿ ನಿಂತಿದ್ರೆ ಸರಿ ಇರ್ತಿ, ಈ ತರ ಒಂದು ಸರಿ ತಪ್ಪುಗಳ ಕಲ್ಪನೆ ಆಗ್ಲೇ ಬರ್ಲಿಕ್ಕೆ ಶುರುವಾಗಿತ್ತು. ಅಂದ್ರೆ ಈಗ ಸ್ಕೂಲ್ ಡೇಸ್ ನಲ್ಲಿ ಯಾವ್ದಾದ್ರು ಕೂಡ ಪಾತ್ರ ಮಾಡಿದ್ರ? ಹೌದು, ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ. ನಾನು 9ನೇ ತರಗತಿಲಿ ಒಂದು ಸಣ್ಣ ಕುಡುಕನ ಪಾತ್ರ ಮಾಡಿದ್ದೆ. ನಾನು ನನ್ನ ಹೆಂಡತಿಗೆ ಇಟ್ಕೊಂಡು ಹೊಡಿಬೇಕಾಗಿತ್ತು. ಆ ಒಂದು ಚಿಕ್ಕ ಸಂಭಾಷಣೆ ನನ್ನ ಮೇಲೆ ತುಂಬಾ ಪ್ರಭಾವ ಬೀರುತ್ತು. ಯಾವ ರೀತಿ ಅಂದ್ರೆ ಆ ಕುಡುಕನಿಗೋಸ್ಕರ ಬೇರೆ ರೀತಿನೇ ನಾಲ್ಗೆಯ ಪ್ರಯೋಗಗಳಾಗಬೇಕಾಗಿತ್ತು. ಸುಮಾರು ನಾನು ಆ ಪಾತ್ರದಲ್ಲಿ ತಲ್ಲೀನ ಆಗ್ಲಿಕ್ಕೆ ಹೋಗಿ ಅದನ್ನ
ಪ್ರಯೋಗಿಸಿ ಏನಾಗ್ಬಿಡ್ತಂದ್ರೆ ಅನಂತರದ ಸಮಯಗಳಲ್ಲೂ ಕೂಡ ಒಂಥರ ಕುಡುಕನ್ ರೀತಿ ಮಾತಾಡುವಂತ ನನ್ನೆಲ್ಲ ಸ್ನೇಹಿತರು ಹೇಳ್ತಿದ್ರು, ಏನೇ ಕುಡುಕನ್ ತರ ಮಾತಾಡ್ತಾ ಇದೀಯ ಅಂತ. ನಂಗೆ ತುಂಬಾ ನಗು ಬರ್ತಾ ಇತ್ತು. ಈಗ್ಲೂ ಅದು ಕಲಾವಿದರ ಲಕ್ಷಣನೇ ಅದೇ ರೀತಿ ಅಲ್ವಾ? ಹೌದು, ಪಾತ್ರದಲ್ಲಿ ನಮಗೆ ಗೊತ್ತಿಲ್ಲದಲೇ ತಲ್ಲಿನ ಆಗ್ಬಿಡ್ತೀವಿ. ಅದು ನನಗೆ ಈಗ್ಲೂ ಕಾಡುತ್ತೆ, ಹೌದೆಲ್ಲ ಕುಡುಕನ್ ಪಾತ್ರ ಮಾಡಿದ್ದೆ. ಇನ್ನ ನಿಮ್ ಜೀವನದಲ್ಲಿ ಪ್ರಭಾವ ಬೀರಿದ ನಿರ್ದೇಶಕರು, ಯಾಕಂದ್ರೆ ಸಾಕಷ್ಟು ಎಲ್ಲಾ ಕಲಾವಿದರಿಗೂ ಒಬ್ಬೊಬ್ಬರು ನಿರ್ದೇಶಕರ ಪ್ರಭಾವ ಬೀರೋದು ಸಾಮಾನ್ಯ. ಅದೇ ರೀತಿಯಲ್ಲಿ ನಿಮ್ ಜೀವನದಲ್ಲಿ ಪ್ರಭಾವ ಬೀರಿದಂತಹ ನಿರ್ದೇಶಕರು ಯಾರು? ಈಗಾಗಲೇ ಹಲವಾರು ನಿರ್ದೇಶಕರ ಕೆಳಗಡೆ ನಾನು ಕೆಲಸ ಮಾಡಿದ್ದೀನಿ. ಪ್ರತಿಯೊಬ್ಬರು ವಿಭಿನ್ನ ರೀತಿಯ ಅನುಭವವೇ ಅಂತ ಹೇಳ್ಬೋದು. ಒಬ್ರು ನಿಲುವನ್ನ ಹೇಳ್ಕೊಡ್ತಾರೆ, ಒಬ್ರು ಬ್ಲಾಕಿಂಗ್ ಅಲ್ಲಿ ಹೇಳ್ಕೊಡ್ತಾರೆ, ಒಬ್ರು ಸಂಭಾಷಣೆ ಹೇಗೆ ಪ್ರಯೋಗಗಳನ್ನ ಮಾಡ್ಬೇಕಂತ ಹೇಳ್ಕೊಡ್ತಾರೆ. ಆದ್ರೆ ನಾನು ಹೆಚ್ಚಿನ ಒಂದು ಪ್ರಧಾನ ಪಾತ್ರಗಳನ್ನ ಪಡೆದಿದ್ದು ನನ್ನ ಮಲೆನಾಡು ಕಲಾ ತಂಡದ ಡಾಕ್ಟರ್ ಗಣೇಶ್ ಕೆಂಚನಾಲ್ ಅಂತ. ನಾನು ಸದಾ ಅವರನ್ನ ನೆನೆಬೇಕು. ಯಾಕಂದ್ರೆ ನಮ್ಮಂತಹ ಮಹಿಳೆಯರಿಗೆ ಅದರಲ್ಲೂ ಪ್ರಧಾನ ಪಾತ್ರಗಳನ್ನ ನೀಡಿ ನೀವು ಇದನ್ನ ಮಾಡಬಲ್ಲಿರಿ ಅನ್ನೋ ಒಂದು ಪ್ರೋತ್ಸಾಹವನ್ನ, ಧೈರ್ಯವನ್ನ ಇವತ್ತಿಗೂ ಕೂಡ ಮಲೆನಾಡು ಕಲಾ ತಂಡದ ರೂವಾರಿಗಳಾದ ಡಾಕ್ಟರ್ ಗಣೇಶ್ ಕೆಂಚನಾಲ್ ಅವರು ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೊಂದು ನಾನು ದೊಡ್ಡ ನಮನ ಮತ್ತು ಸದಾ ಕೃತಜ್ಞಳಾಗಿರ್ತೇನೆ. ಅವ್ರಿಗೆ ತುಂಬಾ ಸ್ವತಂತ್ರತೆಯನ್ನ ಕೊಡ್ತಾರೆ. ಸರಿ ಇದೆ, ಯಾಕೋ ಸರಿ ಬರ್ತಾ ಇಲ್ಲ ಅಂದ್ರೆ ನೃತ್ಯ ಮಾಡ್ಲಿಕ್ಕೆ ಈ ವಸ್ತ್ರ ಸರಿ ಇಲ್ಲ, ನಾನು ಬೇರೆ ಇದಕ್ಕೆ ಹೋಲಿಕೆ ಆಗುವಂತಹ ಬೇರೆ ವಸ್ತ್ರ ತಗೊಳ್ಳ, ಖಂಡಿತ ಆ ಒಂದು ಸ್ವತಂತ್ರ. ಮತ್ತು ಹೀಗೆ ಈ ಡೈಲಾಗ್ನ ನಾವು ಸಂಭಾಷಣೆಯನ್ನ ನಾವು ಡೆಲಿವರಿ ಮಾಡಿದ್ರೆ ಹೇಗೆ ಇರುತ್ತೆ, ಅದಕ್ಕೂ ಪೂರ್ತಿ ಸ್ವತಂತ್ರ. ಒಟ್ಟಿನಲ್ಲಿ ನಮ್ಗೆ ಪ್ರೋತ್ಸಾಹಿಸ್ತಾ, ನಮಗೆ ಗೊತ್ತಿಲ್ಲದೆ ನಮ್ಮಲ್ಲಿನ ಪ್ರತಿಭೆಯನ್ನ ಹೊರ ಹಾಕ್ಲಿಕ್ಕೆ ಅವರು ನೀಡುವ ಸ್ವತಂತ್ರವಿದೆಯಲ್ಲ, ಅದು ಭವಿಷ್ಯ ನಾನು ಎಲ್ಲೂ ಇದುವರೆಗೂ ಕಂಡಿಲ್ಲ. 20 ವರ್ಷದ ಅನುಭವದಲ್ಲಿ ಅವರು ಅತ್ಯಂತ ಹೆಚ್ಚಿನ ಪ್ರಭಾವ ಬೀರಿದ ನಿರ್ದೇಶಕ ಅಂತಾನೆ ಹೇಳ್ಬೋದು. ಅದೇ ರೀತಿಯಲ್ಲಿ ನಿಮ್ಮ ಯಾವ ವಯಸ್ಸಿನಲ್ಲಿ ರಂಗಭೂಮಿಗೆ ಬಂದ್ರಿ? ಮುಂಚೆ ಏನಾದ್ರೂ ಕೂಡ ಆಕ್ಟಿಂಗ್ ನಲ್ಲಿ ಏನಾದ್ರೂ ಕೂಡ ಇಂಟ್ರೆಸ್ಟ್ ಇತ್ತ? ನನಗೆ ಪುಟ್ಟಣ್ಣ ಕಣ್ಗಾಳವರ ರಂಗನಾಯಕಿ ಸಿನಿಮಾ ತುಂಬಾ ಪ್ರಭಾವ ಬೀರಿದ್ದು. ಅನಂತರ ಕಲ್ಪನಾ ಅವರ ನಟನೆ ತುಂಬಾನೇ ಪ್ರಭಾವ ಬೀರಿತು. ಚಿಕ್ಕ ವಯಸ್ಸಿನಲ್ಲಿ ನಾನು ಅವರ ಒಂದು ನಾಟಕಗಳನ್ನ ನೋಡಿ ಬೆಳೆದಿದ್ದೆ, ಆದ್ರೂ ನಟನೆ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ. ನನ್ನನ್ನು ನಾನು ತೆರೆದುಕೊಳ್ಳಿಲ್ಲ. ಓದು, ಮನೆ ಕೆಲಸ ಹೀಗೆ ಆಯ್ತು. ಅನಂತರ 9ನೇ ತರಗತಿಯಿಂದ ನಾನು ನಟನೆ ಮಾಡಬೇಕು, ಹೌದು ನನ್ನ ನಾಟಕಗಳಲ್ಲೂ ಕೂಡ ಭಾಗವಹಿಸಬೇಕು. ಅಲ್ಲಿವರೆಗೂ ನಾವು ನೃತ್ಯ, ಸಂಗೀತ ಈ ರೀತಿ ಇದ್ದವರು. ನಂತರದಲ್ಲಿ ನನಗೆ ಆಸಕ್ತಿ ಬೆಳೀತು, ಹೌದು ನಾವು ನಟನೆಯಲ್ಲೂ ತೊಡಗಿಕೊಳ್ಬೇಕು, ನಾನು ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡೋ ಮೂಲಕ ಇದರಲ್ಲಿ ಬೆಳಿಬೇಕು ಅಂತ ನನಗೆ 9ನೇ ತರಗತಿಯಿಂದ ತುಂಬಾ ಮನದಿಚ್ಛೆ ಹೆಚ್ಚಾಯಿತು. ನೀವು ಪ್ರದರ್ಶನ ಮಾಡಿದಂತಹ ಮೊದಲ ನಾಟಕ ಯಾವುದು? ವರದಕ್ಷಿಣೆ ಅಂತಾನೆ ಹೇಳ್ಬೋದು. ಹೌದಾ? ಆ ಪಾತ್ರದ ಯಾವ್ದಾದ್ರು ಕೂಡ ಡೈಲಾಗ್ ಏನಾದ್ರೂ ಕೂಡ ನೆನಪಿದ್ರೆ ಹೇಳ್ತೀರಾ? ಖಂಡಿತ, ನನಗೆ ಈಗ್ಲೂ ನೆನಪಿದೆ ಆ ಕುಡುಕನ ಪಾತ್ರ. ಹೆಂಡತಿ ಮನೇಲಿ ಹೆಣ್ಣು ಮಗುನ ಇಟ್ಕೊಂಡು ಕೂತಿರ್ತಾಳೆ, ನಾನು ಬರ್ತೀನಿ ಬಾಗ್ಲಿಂದ, ಹೆಣ್ಣೆತ್ತಿದ್ಯಾನೆ ಹಾಂಗ್ ನಿಂತ ಅವ್ರ ಮನೆಗೆ. ಸೊ ಈ ಒಂದು ಸಂಭಾಷಣೆಗೆ ನಾನು ಸುಮಾರು 2 ನಿಮಿಷದ ಸಂಭಾಷಣೆ, ಇದಕ್ಕಾಗಿ ನಾನು ಕಲಿತದ್ದು ಬಹಳ. ಆ ಸಂಭಾಷಣೆ ಮುಗಿದ್ರು ಕೂಡ ನನ್ನ ಒಂದು ನಾಲಿಗೆಯ ಎಡರು ತೊಡರುಗಳು ಸರಿಯಾಗ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಸಮಯ ಹಿಡಿತು. ಬಹಳಷ್ಟು ಕಾಲ ನಾನು ಕುಡುಕನ್ ರೀತಿನೇ ಮಾತಾಡ್ತಿದ್ದೀನಿ. ನನ್ನೆಲ್ಲ ಗೆಳೆಯ ಗೆಳತಿಯರು ನಂಗೆ ಹೇಳ್ತಾ ಇದ್ರು. ಲಕ್ಷ್ಮೀ ಅವರೇ, ಇದುವರೆಗೆ ಯಾವೆಲ್ಲ ಪಾತ್ರಗಳನ್ನ ನೀವು ನಿರ್ವಹಿಸಿದ್ದೀರಾ? ಅನೇಕ. ನನ್ನ ಪಾಲಿಗೆ ಅದು ಸೌಭಾಗ್ಯ ಅಂತಾನೆ ಹೇಳ್ಬೋದು. ಈಗಿನ ಯುವಜನತೆ ಅಥವಾ ಯುವ ಪೀಳಿಗೆ ಏನಿದೆ, ಬಂದು ಕೂಡಲೇ ಒಂದು ನಾಟಕ ಮಾಡ್ಬಿಡ್ಬೇಕು, ನಾನೊಂದು ದೊಡ್ಡ ಬ್ಯಾನರ್ನಲ್ಲಿ ಸಿನಿಮಾ ನಟ ಅಥವಾ ನಟಿ ಆಗ್ಬಿಡ್ಬೇಕು ಅಂತ ಆಸೆ ಪಡ್ತಾರೆ. ಖಂಡಿತ ಅಲ್ಲ. ಇಂಚಿಂಚು ಚಿಕ್ಕ ಪಾತ್ರಗಳಿಂದ ಹಿಡಿದು ನಾವು ಕೆಲವೊಮ್ಮೆ ಎಷ್ಟೋ ಬಾರಿ ನಾವು ತಾಲೀಮ್ ಮಾಡ್ತಕ್ಕಂಥ ರೂಮನ್ನು ಕೂಡ ಸ್ವಚ್ಛಗೊಳಿಸಿದೀವಿ, ಕಸ ಹೊಡೆದಿದ್ದೀವಿ, ಅವ್ರನ್ನೆಲ್ಲ ಕಾದಿದ್ದೀವಿ. ಅಲ್ಲಿ ಮಾಡ್ಬೇಕಾಗಿರೋ ಎಲ್ಲ ಕೆಲಸಗಳನ್ನು ಒಂದು ಚೂರು ಸಂಕೋಚ ಇಲ್ದಲ್ಲೇ ಮಾಡಿದೀವಿ. ಬಟ್ ಈಗಿನ ಯುವ ಪೀಳಿಗೆ ಅಥವಾ ಯುವ ಜನತೆ ಬಂದು ಕೂಡಲೇ ಎಕ್ದಮ್ ನಮ್ಗೆ ನಟ ಅಥವಾ ನಟಿ ಪಾತ್ರ ಸಿಕ್ಬಿಡ್ಬೇಕು ಅಥವಾ ಒಂದು ದೊಡ್ಡ ಬ್ಯಾನರ್ನಲ್ಲಿ ಸಿನಿಮಾ ಮಾಡಬೇಕು. ಖಂಡಿತ ಅಲ್ಲ. ನಾವು ಆ ಪಾತ್ರಗಳಲ್ಲಿ ಅಥವಾ ನಟ ನಟಿ ಇದಾಗೋ ಮುಂಚೆ ಒಬ್ಬ ಒಳ್ಳೆ ಕಲಾವಿದ ಆಗ್ಬೇಕು ಅಂದ್ರೆ ಸಣ್ಣ ಸಣ್ಣ ಪಾತ್ರಗಳಿಂದ, ಏನಂತಾರಲ್ಲ, ಪುಟ್ಟ ಹೆಜ್ಜೆಯಿಂದ ನಂತರದಲ್ಲಿ ಆ ರೀತಿಯಾಗಿ ಗುಣಮಟ್ಟತೆಯಿಂದ ನಾವು ಏರ್ಬೇಕಾಗತ್ತೆ. ಹಾಗಾಗಿ ನನಗೆ ದೊರೆತಂತ ಪಾತ್ರಗಳು ಕೂಡ ಚಿಕ್ಕದ್ರಿಂದ ಎಲ್ಲವೂ ಅನಂತರದಲ್ಲಿ ದೊಡ್ಡದು. ಈಗೆಲ್ಲವೂ ಬರ್ತಾ ಇರೋ ಎಲ್ಲವೂ ಪ್ರಧಾನ ಪಾತ್ರಗಳೇ. ಅದಕ್ಕೆ ನ್ಯಾಯ ಒದಗಿಸ್ಬೇಕು. ಅದು ನನ್ನ ಸೌಭಾಗ್ಯ ಅಂತ ಕೂಡ ನಾನು ಭಾವಿಸ್ತೀನಿ. ಅತಿ ಹೆಚ್ಚು ಅಂದ್ರೆ ಭಾಮತಿ, ಮಂಡೋದರಿ, ಅಂಬೆ, ಕೆಳದಿ ರಾಣಿ ಚೆನ್ನಮ್ಮ, ಈಗ
ಹೊಸ ಬ್ಯಾನರ್ನಲ್ಲಿ ನಾನು ವಸಂತ ಸೇನೆಯನ್ನ ಮಾಡ್ತಾ ಇದ್ದೀನಿ. ಹೀಗೆ ಅನೇಕ ಪಾತ್ರಗಳು, ಅದರಲ್ಲೂ ಅಕ್ಕ ಮಹಾದೇವಿ ಪಾತ್ರ, ಆ ಪಾತ್ರಕ್ಕಾಗಿ ನಾನು ಪೂರ್ತಿ ಸಸ್ಯಾಹಾರಿನೇ ಆಗಿ ಹೋದ್ನೇನೋ ಅನ್ನೋಷ್ಟು ಆ ಪಾತ್ರದಲ್ಲಿ ಲೀನ ಆಗಿದ್ದೆ. ಇದೆಲ್ಲವೂ ನನ್ನ ಸೌಭಾಗ್ಯವೇ. ಅಕ್ಕ ಮಹಾದೇವಿ ಪಾತ್ರ ಅಂತ ಹೇಳಿದ್ರೆ ಅದರ ಒಂದು ಸನ್ನಿವೇಶ ಯಾವ್ದಾದ್ರು ಕೂಡ ಹೇಳ್ತೀರಾ? ಖಂಡಿತ. ಅಲ್ಲವ ಪ್ರಭುಗಳು ಕೇಳ್ತಾರೆ, ಯಾರು ನೀನು, ಯಾಕೆ ಬಂದಿದ್ಯಾ, ನಿಂತ್ಕೋ ಇಲ್ಲಿ ಅಂತ. ಆಗ ಆ ಅಕ್ಕ ಆ ಒಂದು ದರ್ಬಾರ್ನಲ್ಲಿ ಹೇಳ್ತಾರೆ, ಹರನೇ ಗಂಡನಾಗಬೇಕೆಂದು ಅನಂತ ಕಾಲ ತಪಿಸಿದೆ ನೋಡ, ಅದು ಈ ಜನ್ಮದಲ್ಲಿ ಸಿದ್ಧಿಸಿದೆ. ಗುರು ನನ್ನನ್ನು ಚನ್ನಮಲ್ಲಿಕಾರ್ಜುನನಿಗೆ ವಿವಾಹ ಮಾಡಿಕೊಟ್ಟಿದ್ದಾನೆ. ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವಣಿಗನಾದ, ಆನು ಮಧುವಣಗಿತ್ತಿಯಾದೆನು. ಇದೇ ಕಾರಣ ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ. ತುಂಬಾ ಅದ್ಭುತವಾಗಿ ಹೇಳಿದ್ರೆ, ಅಕ್ಕ ಮಹಾದೇವಿಯನ್ನೇ ಕಣ್ಮುಂದೆ ಆ ದೃಶ್ಯವನ್ನ ಹೇಳಿದ್ದ ರೀತಿಯಲ್ಲಿ ಪ್ರತಿಬಿಂಬ ಆಯ್ತು ಅಂತಾನೆ ಹೇಳ್ಬೋದು. ಇನ್ನು ನಿಮಗೆ ಹೆಚ್ಚು ಪ್ರಧಾನ ಪಾತ್ರಗಳೇ ಹುಡುಕಿ ಬರುತ್ತೆ ಅಲ್ವಾ? ಸ್ಕ್ರಿಪ್ಟ್ ಸೆಲೆಕ್ಟ್ ಹೇಗೆ ಮಾಡ್ಕೊತೀರಾ ನೀವು? ತುಂಬಾ ಉತ್ತಮವಾದ ಪ್ರಶ್ನೆ ನಂದಿನಿ ಅವರೇ. ಯಾಕಂದ್ರೆ ನಾವು ಪ್ರಧಾನ ಪಾತ್ರಗಳು ಸಿಕ್ಬಿಡ್ತು ಅದನ್ನ ಮಾಡ್ಬಿಡೋಣ ಅಲ್ಲ, ಅದರಿಂದ ಸಮಾಜಕ್ಕೆ ಏನಾದ್ರೂ ಒಂದು ತಿಳಿಸೋದಿರುತ್ತೆ, ಒಂದು ಮಾದರಿ ಆಗೋದಿರುತ್ತೆ, ಅಥವಾ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕಾಗಿರುತ್ತೆ, ಅಥವಾ ಗೊತ್ತಿಲ್ಲದಿರೋ ವ್ಯಕ್ತಿನ ಸಮಾಜಕ್ಕೆ ಪರಿಚಯ ಮಾಡ್ಕೊಡೋ ವಿಷಯ ಆಗಿರುತ್ತೆ. ಆ ಒಂದು ಹಂತದಲ್ಲಿ ನಾನು ನನ್ನ ಸ್ಕ್ರಿಪ್ಟ್ನ ಮೊದಲಿಗೆ ಓದಿದಾಗ ನನಗೆ ತುಂಬಾ ಕಾಡಿದ್ದು ಮಂಡೋದರಿ. ಹೇಗೆ ಅಂದ್ರೆ, ಒಂದು ಸಂಘರ್ಷಕ್ಕೊಳಗಾದ ಹೆಣ್ಣು ಮಗಳು. ಎಲ್ಲವೂ ಕಡೆ ನಾವು ರಾಮಾಯಣ ನೋಡ್ತೀವಿ, ಸೀತೆ ನೋಡ್ತೀವಿ, ಕೈಕೆ ನೋಡ್ತೀವಿ, ಆದ್ರೆ ಮಂಡೋದರಿನ ಎಲ್ಲೂ ಪರಿಚಯ ಮಾಡಿರ್ಲಿಲ್ಲ. ಹಾಗಾಗಿ ನಾನು ಸ್ಕ್ರಿಪ್ಟ್ ಆಯ್ಕೆಗಳಲ್ಲಿ ನಾನು ತುಂಬಾ ಪ್ರಧಾನವಾಗಿ ನೋಡೋದು ಅಂದ್ರೆ ಸಂಘರ್ಷಕ್ಕೊಳಗಾದ ಪಾತ್ರಗಳು. ಅಲ್ಲಿ ಒಂದು ಸಂಘರ್ಷ ಇರ್ಬೇಕು, ಅವಳಲ್ಲಿ ಅಸಹಾಯಕತೆ ಇದೆ, ಅವಳು ತುಂಬಾ ಒಳ್ಳೆಯವಳು, ಆದ್ರೆ ಸಮಾಜಕ್ಕೇನು ಅವಳು ರಾವಣನ ಹೆಂಡತಿ, ಅವಳು ಕೆಟ್ಟವಳು, ಹೀಗೆ ಖಂಡಿತ ಅಲ್ಲ. ಅವಳ ತೊಳಲಾಟಗಳು, ಅವಳ ಮನದಾಳದ ಮಾತುಗಳು, ಅಲ್ಲೊಂದು ಸಂಘರ್ಷ ಇದೆ. ಇಂಥ ಪಾತ್ರಗಳು ನನಗೆ ತುಂಬಾ ಕಾಡುತ್ತೆ. ಮತ್ತೆ ಆ ಪಾತ್ರಗಳನ್ನ ಎತ್ಕೋಬೇಕು, ಅದೊಂದು ಸವಾಲಾಗಿ ತಗೊಂಡು ನಟಿಸ್ಬೇಕು ಅಂತ ನಂಗೆ ಬಹಳ ಅನ್ಸುತ್ತೆ. ಮಂಡೋದರಿ ಪಾತ್ರ ಬಹಳ ಇಷ್ಟಪಡುವಂತಹ ಪಾತ್ರ ನಿಮ್ದು, ಅದರ ಒಂದು ತುಣುಕನ್ನ ಹೇಳ್ತೀರಾ? ಖಂಡಿತ. ಓಪನಿಂಗ್ ಅಲ್ಲಿ ಮಂಡೋದರಿ ಕೂತಿರ್ತಾಳೆ ಒಂದು ಅಶೋಕವನದಲ್ಲಿ, ಸೀತೆ ಕೂಡ ಸಹ ಅಲ್ಲಿರ್ತಾಳೆ. ಆ ಮಂಡೋದರಿಯ ಪರಿಚಯವನ್ನ ತುಂಬಾ ಅದ್ಭುತವಾಗಿ ಲೇಖಕರು ಶ್ರೀಪತಿ ಹಳಗುಂದ ಮತ್ತು ನಮ್ಮ ನಿರ್ದೇಶಕರಾದ ಡಾಕ್ಟರ್ ಗಣೇಶ್ ಕೆಂಚಲ ಬಹಳ ಅದ್ಭುತವಾಗಿ ಅದನ್ನ ನಿರ್ದೇಶಿಸಿದ್ದಾರೆ. ಆ ಸೀನ್ ಓಪನ್ ಆದಾಗ ಮಂಡೋದರಿ ತನ್ನನ್ನು ತಾನು ಪರಿಚಯಿಸ್ಕೊಳ್ಳೋ ಒಂದು ಸಂಭಾಷಣೆ ತುಂಬಾ ಅದ್ಭುತ. ಅದು ನಂಗೆ ತುಂಬಾ ರೋಮಾಂಚನ ಅನ್ಸುತ್ತೆ ಪ್ರತಿ ಬಾರಿಯೂ. ಹೌದು, ನಾನೇ ಮಂಡೋದರಿ, ದಿವ್ಯ ದೃಷ್ಟಿಯುಳ್ಳ ಮಾತೆ ಮಂಡೋದರಿ. ಕನ್ನಡವೂ ಸೇರಿದಂತೆ ಹಲವು ಭಾಷೆಗಳ ಕವಿವರ್ಯರೆಲ್ಲ ತಿಳಿದುಕೊಂಡ ಮಂಡೋದರಿಯಲ್ಲ. ನನ್ನೆದೆಯೊಳಗಿನ ಬೇಗುದಿಗಳನ್ನು ಅರ್ಥ ಮಾಡಿಕೊಂಡವರೇ ಇಲ್ಲ. ಅರ್ಥ ಮಾಡಿಕೊಂಡರು ಬರೆದವರಿಲ್ಲ. ಮಯ ಮತ್ತು ಹೇಮೆಯ ಮಗಳು ನಾನು. ದೇವರನ್ನೇ ಗೆದ್ದ ರಾವಣನಿಗೆ ಕೊಟ್ಟು ಮದುವೆ ಮಾಡಿದರು. ನನ್ನ ಕುಲ ಅಂಥಿಂಥ ಕುಲವಲ್ಲ. ತ್ರಿಮೂರ್ತಿಗಳನ್ನು ತಪಸ್ಸಿನ ಮೂಲಕ ಗೆಲ್ಲುವರು. ಆದರೆ ತಮ್ಮದೇ ತಪ್ಪಿನಿಂದ ತಮ್ಮದೆಲ್ಲವನ್ನು ಕಳೆದುಕೊಳ್ಳುವವರು ದಡ್ಡರು. ಕೈಲಾಸವನ್ನು ಎತ್ತಿ ನಂದಿಯನ್ನು ಅಪಹಾಸ್ಯ ಮಾಡಿದ ಕಾರಣ ಕಪಿಗಳಿಂದ ವಂಶ ಹಾಳಾಗಲಿ ಎಂಬ ಶಾಪ ಪಡೆದನಂತೆ. ಈಗ ಅದರ ಪರಿಣಾಮವೋ ಏನು? ನಿನ್ನನ್ನು ಅಪಹರಿಸಿಕೊಂಡು ಬಂದಿದ್ದಾರೆ. ಒಮ್ಮೊಮ್ಮೆ ನನಗೆ ಭಯ ಎನಿಸುತ್ತದೆ ಜಾನಕಿ, ನಿನ್ನ ಮಾಂಗಲ್ಯದಿಂದ ನನಗೆ ಶಾಪ ತಗುಲುತ್ತದೆಯೋ ಏನು? ಸೂಪರ್. ಕೇಳಿ ನನಗೆ ಒಂದು ರೀತಿಯಲ್ಲಿ ಮೈಂಡ್ ರೋಮಾಂಚನ ಆಯಿತು ಅಂತಲೇ ಹೇಳ್ಬೋದು. ಇವೆಲ್ಲ ಪಾತ್ರಗಳನ್ನು ನೀವು ಅಭಿನಯಿಸ್ತಾ ಇರೋದು, ನಿಮ್ಮ ಮಾತಿನ ಶೈಲಿ ಆಗಿರ್ಬೋದು, ಪ್ರತಿಯೊಂದು ನೋಡ್ತಾ ಇದ್ದಾಗ ಸಾಕಷ್ಟು ನಿಮಗೆ ರಂಗಭೂಮಿಯ ಕಲಾವಿದೆಯಾಗಿ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ ಅಲ್ವಾ? ಯಾವೆಲ್ಲ ಪ್ರಶಸ್ತಿಗಳು ಬಂದಿದೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಪ್ರಶಸ್ತಿ ಅನ್ನೋದು ನನ್ನ ಪಾಲಿಗೆ ಒಂದು ದೊಡ್ಡ ಜವಾಬ್ದಾರಿ ಅಂತಾನೆ ಹೇಳ್ಬೋದು. ಯಾರೋ ಫೋನ್ ಮಾಡ್ತಾರೆ, ನಿಮ್ ಡೀಟೇಲ್ ಕಳಿಸಿ ಅಂತ. ನನಗೆ ಅಯ್ಯೋ ಯಾಕೆ ಪ್ರಶಸ್ತಿ ಬಂತು ಅನ್ನೋಷ್ಟು ದುಃಖ. ಯಾಕಂದ್ರೆ ಒಂದು ಸಮಾಜಕ್ಕೆ ಮಾದರಿ ಆಗಿರ್ಬೇಕು ನಾವು ಆ ಪ್ರಶಸ್ತಿ ಸ್ವೀಕರಿಸಿದ್ಮೇಲೆ. ಆದ್ರೆ ಮಾದರಿ ಆಗಿರ್ಬೇಕು, ನಾವು ಪ್ರಶಸ್ತಿ ತಗೊಂಡ್ವಿ, ಈ ರೀತಿ ಮನೋಭಾವ ಅಲ್ಲ. ಆದ್ರೆ ಆ ಪ್ರಶಸ್ತಿ ಒಂದು ನ್ಯಾಯ ಒದಗಿಸ್ಬೇಕು. ಹೌದು, ಆ ಪ್ರಶಸ್ತಿ ನಾವು ತಗೊಂಡಿದೀವಿ, ಅದಕ್ಕೆ ಯೋಗ್ಯರಾಗಿದ್ದೀವಿ, ಬಿಟ್ಟಿದೀವಿ, ಅದು ಕೊಡೋರಿಗೆ ಗೊತ್ತು, ತಗೊಳ್ಳೋರಿಗೆ ಗೊತ್ತು. ಬಟ್ ನೋಡುಗರಿಗೆ ಏನನ್ಸುತ್ತೆ, ಇವ್ರಿಗೆ ಅದು ಬಂತಪ್ಪ, ಅವ್ರಿಗೆ ಅದು ಬಂತಪ್ಪ. ಖಂಡಿತ ಅಲ್ಲ. ಆದ್ರಿಂದ ನನಗೆ ಪ್ರಶಸ್ತಿ ಬಂದ್ರೂ ಒಂದೇ ಸಮ, ಬರ್ಲಿಲ್ಲ ಅಂದ್ರೂ ಒಂದೇ ಸಮ. ಅನೇಕ ಪ್ರಶಸ್ತಿಗಳು ಬಂದಿದೆ. ನನ್ನ ಮಟ್ಟಿಗೆ ನನ್ನ ತಲೆಯಲ್ಲಿ ಉಳಿದಿರೋದು ಕಲಾರತ್ನ ಪ್ರಶಸ್ತಿ, ಹಾಗೂ ಮಂಡೋದರಿ ಪಾತ್ರಕ್ಕೆ ರಾಜ್ಯ ಮಟ್ಟದ ಉತ್ತಮ ನಟಿ ಪ್ರಶಸ್ತಿ, ಹಾಗೂ ಸೈವ ಅಂತ ದೊಡ್ಡ
ನ್ಯಾಷನಲ್ ಅವಾರ್ಡ್ ಅನ್ನ ನನಗೆ ದಕ್ಷಿಣ ಭಾರತದ ರಂಗಭೂಮಿ ಏಕೈಕ ರಂಗಭೂಮಿ ಕಲಾವಿದೆಯಾಗಿ ನೀಡಿದ್ದು. ನನ್ನೆಲ್ಲ ಮಹಿಳಾ ಕಲಾವಿದರಿಗೆ ನಾನು ಹೇಳೋದು, ನಾವು ಬೆಳಿಬೇಕು, ಇದೇ ತರ ಸಮಾಜಕ್ಕೆ ರಂಗಭೂಮಿ ಮುಖೇನ ಏನಾದ್ರೂ ಬದಲಾವಣೆ ತರುವ ಮುಖೇನ ಏನಾದ್ರೂ ನೀಡುವುದನ್ನ ನಾವು ಮುಂದುವರಿಸಿದ್ರೆ ಖಂಡಿತ ಸಮಾಜವೂ ಬದಲಾಗುತ್ತೆ. ಮತ್ತು ಇದೊಂದು ಸಶಕ್ತ ಮಾಧ್ಯಮ ಅಂತಾನೆ ನಾನು ಹೇಳ್ತೇನೆ. ಈ ರೀತಿಯ ಒಂದು ಪ್ರಶಸ್ತಿಗಳು ನಮ್ಗೆ ದೊರೀತಾ ಇದೆ, ನಾವು ರಂಗಭೂಮಿಗೆ ಬರಬೇಕು ಅಥವಾ ಮತ್ತೊಂದ್ ಕಡೆ ನಾವು ಖಂಡಿತ ಅಲ್ಲ. ನಾವು ಮಾಡುವ ಕೆಲಸಗಳ ಮೇಲೆ ಅವರು ನೀಡುವ ಪ್ರೋತ್ಸಾಹವನ್ನು ನಾವು ಸ್ವೀಕರಿಸುವ ಮುಖೇನ ಮತ್ತೊಬ್ಬರಿಗೆ ಮಾದರಿ ಆಗಿರೋದೇ ನನ್ನ ಒಂದು ಬದುಕಿನ ಧ್ಯೇಯ ಅಂತ ಹೇಳ್ಬೋದು. ಇನ್ನು ರಂಗಭೂಮಿಯಿಂದ ನಿಮಗೆ ಏನೆಲ್ಲ ಉಪಯೋಗ ಆಗಿದೆ, ಏನೆಲ್ಲ ಕಲ್ತಿದ್ದೀರಾ? ಹೌದು, ಇದು ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಇವತ್ತು ನಾವು ಶಿಕ್ಷಕಿಯಾಗಿದ್ದೀವಿ ಅಥವಾ ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಉಪನ್ಯಾಸಗಳನ್ನ ನೀಡಲಿಕ್ಕೆ ಕರೀತಾರೆ ಅಥವಾ ಮತ್ತೆಲ್ಲೋ ಒಂದು ವೇದಿಕೆಯಲ್ಲಿ ನಿರೂಪಣೆಗೆ ಕರೀತಾರೆ ಅಂದ್ರೆ ಅದಕ್ಕೆ ಮೇನ್ ಬುನಾದಿಯೇ ರಂಗಭೂಮಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಸ್ಕ್ರಿಪ್ಟ್ಗಳು ಅಥವಾ ಎಷ್ಟೋ ಸಂಭಾಷಣೆಗಳನ್ನ ನೋಡ್ದಲೇ ನಾವು ಹೇಳುವ ಒಂದು ಶಕ್ತಿಯನ್ನ ಮತ್ತು ನಾಲಿಗೆಯ ಎಡರು ತೊಡರು, ವ್ಯಾಕರಣ ಅಥವಾ ಏರಿಳಿತ, ಲಯಬದ್ಧ ಈ ಎಲ್ಲವನ್ನು ಕಲಿಸ್ಕೊಡೋದೇ ನಂಗೆ ನಾ ಹೇಳೋದು ರಂಗಭೂಮಿ. ಹಾಗಾಗಿ ಈಗಿನ ಯುವ ಪೀಳಿಗೆ ಏನಿದೆ, ತಾವೆಲ್ಲರೂ ಸಿನಿಮಾ ಅಥವಾ ಮತ್ತೊಂದು ಹೋಗಬಾರ್ದು ಅಂತಲ್ಲ, ಆದ್ರೆ ಇಲ್ಲಿ ನಾವು ಬುನಾದಿಯನ್ನ ಗಟ್ಟಿ ಮಾಡ್ಕೊಳ್ತಾ ಅನಂತರದಲ್ಲಿ ಯಾವುದೇ ಒಂದು ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು ಅಥವಾ ಮತ್ತೊಂದು ಅಲ್ಲಿ ತೊಡಗಿಸ್ಕೊಳ್ತೀವಿ, ಅಲ್ಲಿ ನಾವು ಏನನ್ನೋ ಛಾಪನ್ನ ಮೂಡಿಸ್ತೀವಿ ಅಂದ್ರೆ ನಮಗೆ ಗಟ್ಟಿಗೊಳಿಸೋದೇ ರಂಗಭೂಮಿ. ಹಾಗಾಗಿ ಇವತ್ತು ನಾನು ಏನೆಲ್ಲ ಆಗಿದ್ದೀನಿ ಅದಕ್ಕೆ ಮೂಲ ಕಾರಣ ಅಥವಾ ಮೂಲ ಬುನಾದಿಯೇ ರಂಗಭೂಮಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ರಂಗಭೂಮಿ ಯಾವ ರೀತಿ ಸಮಾಜದ ಮೇಲೆ ಪ್ರಭಾವ ಬೀರ್ತಾ ಇದೆ? ಸಿನಿಮಾ ಅಥವಾ ನಾವು ಯಾವುದೋ ಒಂದು ಅರ್ಧ ಗಂಟೆ ನೋಡುವ ಧಾರಾವಾಹಿ ಅಥವಾ ಒಂದು ನಿಮಿಷ ನೋಡುವ ಅಡ್ವರ್ಟೈಸ್ಮೆಂಟೇ ನಮ್ಮಲ್ಲಿ ಇಷ್ಟು ಪ್ರಭಾವ ಬೀರುತ್ತೆ. ಅಥವಾ ಒಂದು ಪುಸ್ತಕ ಓದ್ಲಿಕ್ಕೆ ಇವತ್ತು ಯಾರಿಗೂ ಸಮಯ ಇಲ್ಲ. ಆ ಇಡೀ ಪುಸ್ತಕದಲ್ಲಿರುವ ಸಾರಾಂಶವನ್ನ 1 ಗಂಟೆ ಅಥವಾ 1.5 ಗಂಟೆಯ ಒಂದು ನಾಟಕ ಪ್ರದರ್ಶನದಿಂದ ಜನಗಳ ಮೇಲೆ ಬದಲಾವಣೆ ಆಗುತ್ತೆ. ಆಗೆಲ್ಲ ನೋಡಿ ಖಂಡಿತ ಯಾರ ಮನೇಲೂ ಟಿವಿ ಇರಲಿಲ್ಲ ಅಥವಾ ಬೇರೆ ರೀತಿ ಮಾಧ್ಯಮಗಳಲ್ಲಿ ರಾಮಾಯಣ ಅಥವಾ ಮಹಾಭಾರತಗಳನ್ನ ತಿಳಿಸುವ ಅದರ ಮಹತ್ವವನ್ನ ಸಾರುವಂತಹ ಯಾವುದೇ ಮಾಧ್ಯಮಗಳಿರ್ಲಿಲ್ಲ. ಆಗೆಲ್ಲ ಸಹಾಯ ಮಾಡಿದ್ದು ಈ ರಂಗಭೂಮಿಯೇ. ಅಲ್ಲಿಂದ ಈಗ ಏನು ಸುಮಾರು 180 ಅಥವಾ 200 ವರ್ಷಗಳ ಕಾಲ ರಂಗಭೂಮಿ ನಮ್ಮನ್ನು ಆಳ್ತಾ ಇದೆ ಅಥವಾ ಇದೊಂದು ಸರಿಯಾದ ಮಾಧ್ಯಮ ಅಂದ್ರೆ ಅದು ಖಂಡಿತ ಹೌದು. ಇವುಗಳ ಮುಖೇನ ಸಮಾಜದ ಮೇಲೆ ಅನೇಕ ಬದಲಾವಣೆಗಳನ್ನ ತರಬಹುದು. ಅದರಲ್ಲೂ ಮಹಿಳೆ, ನಾವು ಇವತ್ತು ಏನ್ ಹೇಳ್ತೀವಿ, ಮಹಿಳೆಯ ಸಬಲೀಕರಣ ಆಗ್ಬೇಕು ಅಥವಾ ಮಹಿಳೆ ಮೇಲೆ ಶೋಷಣೆ ಆಗ್ತಾ ಇದೆ ಅಂತ ನಾವು ಹೇಳ್ತಾ ಕೂರೋದಲ್ಲ. ಅಂತಹ ಪಾತ್ರಗಳನ್ನ ಅಥವಾ ಅಂತಹ ಕಥೆಗಳನ್ನ, ಅಂತಹ ಸಾಹಿತ್ಯವನ್ನ ಎದುರಿಗೆ ತಂದಿಡೋ ಮೂಲಕ ಅಥವಾ ಮಹಿಳೆ ಹೇಗೆಲ್ಲ ಇರಬಹುದು, ಅವಳು ಮೊನ್ನೆ ನಾನು ಕಿರುಚಿತ್ರವನ್ನ ನೋಡಿದೆ, ಅದನ್ನ ಹೇಳಲೇಬೇಕು ನಮ್ಮ ಕೇಳಕರಿಗೆ. ಕಿರುಚಿತ್ರ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಒಂದು ಹೆಣ್ಣು ಮಗಳು ಹೊರಗೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ತಾರೆ, 3 ಜನ ಪುಂಡ್ರು ಆಕೆ ಹಿಂದೆ ಫಾಲೋ ಮಾಡ್ತಾರೆ, ಅವಳು ತುಂಬಾ ಹೆದರ್ತಾಳೆ. ಇದು ಒಂದು ಆದ್ರೆ ಕಾನ್ಸೆಪ್ಟ್. ಅದೇ ಚಿತ್ರವನ್ನ ಆ ಹೆಣ್ಮಗಳು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ತಾಳೆ, 3 ಜನ ಪುಂಡ್ರು ಆಕಿನ ಹಿಂದೆ ಬರ್ತಾರೆ, ಇಡೀ ಸಮಾಜ, ಆಟೋದವರು, ಮತ್ತೊಬ್ರು ಆಂಟಿ, ಅಂಕಲ್, ಮತ್ತೊಬ್ರು ಯಾರು ಆಕಿನ ಹಿಂದೆ ಬಂದಿಲ್ತಾರೆ, ಆ 3 ಜನ ಹುಡುಗರು ಅಲ್ಲಿಂದ ಆಚೆ ಹೋಗ್ತಾರೆ. ಒಂದು ಕಿರುಚಿತ್ರ ನಮ್ಮ ಮೇಲೆ ಎಷ್ಟೆಲ್ಲ ಒಳ್ಳೆಯ ಪರಿಣಾಮ ಬೀರುತ್ತೆ ಅಂದ್ರೆ, ನಾವು ನೋಡು 1 ಗಂಟೆ ಅಥವಾ 1.5 ಗಂಟೆ ನಾಟಕ ಕೂಡ ನಮ್ಮ ಮೇಲೆ ಅತ್ಯಂತ ಉತ್ತಮವಾದ ಪರಿಣಾಮ ಬೀರುತ್ತೆ. ತಾವೆಲ್ಲರೂ ರಂಗಭೂಮಿಗೆ ಸೇರಿ ಅಲ್ಲ, ತಾವೆಲ್ಲರೂ ರಂಗಭೂಮಿ ಕಲಾವಿದರನ್ನ ಬೆಂಬಲಿಸಿ ಅನೇಕ ನಾಟಕಗಳನ್ನ ನೋಡ್ಲಿಕ್ಕೆ ಬನ್ನಿ ಅಂತ ನಾನು ಈ ಮೂಲಕ ಕೇಳ್ಕೊಂತೀನಿ. ಓಕೆ, ಇನ್ನ ಏಕ ವ್ಯಕ್ತಿ ಪ್ರದರ್ಶನ ಕೂಡ ಮಾಡಿದ್ದೀರಾ ನೀವು? ಹೌದು. ಯಾವ ಪಾತ್ರವನ್ನ ಮಾಡಿದ್ದೀರಾ? ಯಾವ್ದಾದ್ರೂ ಕೂಡ ಪಾತ್ರದ ಸನ್ನಿವೇಶವನ್ನ ತಿಳಿಸ್ತೀರಾ? ಖಂಡಿತ. ಡಾಕ್ಟರ್ ಚಿದಾನಂದ ಎನ್ಕೆ ಅಂತ ತುಂಬಾ ಅದ್ಭುತವಾದ ಏಕವ್ಯಕ್ತಿ ನಿರ್ದೇಶನವನ್ನ ಮಾಡಿದ್ರು. ಆ ಒಂದು ಏಕವ್ಯಕ್ತಿ ಪ್ರದರ್ಶನ ಅದು ತುಂಬಾ ಪ್ರಭಾವ ಬೀರಿತು. ಸರಿಸುಮಾರು 42 ಪ್ರದರ್ಶನಗಳನ್ನ ಕಂಡಿರುವಂತಹ ನಾಟಕ ತುಂಬಾ ಯಶಸ್ವಿಯಾಗಿತ್ತು. ಆ ಸಂಭಾಷಣೆಗಳು ಇದುವರೆಗೂ ಕೂಡ ನನ್ನ ಮನದಾಳದಲ್ಲಿ ಉಳಿದಿರತಕ್ಕಂತ ಸಂಭಾಷಣೆ ಅಂತ ಹೇಳ್ಬೋದು. ಖಂಡಿತ ನಾನು ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶರಣರು ಉದ್ಭವ ಮೂರ್ತಿಗಳಲ್ಲ, ಸಮಾಜಕ್ಕೆ ತಮ್ಮನ್ನು ಒಡ್ಡಿಕೊಂಡವರು. ವಚನಗಳು ಅನುಭವಜನ್ಯ ಸಂಗತಿಗಳಲ್ಲ, ಅನುಭವ ವೇದ್ಯ ಬಿತ್ತರಿಕೆಗಳು. ನಾವೇ ವಚನಗಳು, ನಮ್ಮೊಳಗೊಬ್ಬ ವಚನಕಾರ. ಸೂಪರ್. ರಂಗಭೂಮಿಯಲ್ಲಿ ನಾವು ಕೂಡ ಕಲಾವಿದರಾಗಬೇಕು ಅಂತ ಅಂದ್ರೆ ಬೇಸಿಕ್ ಥಿಂಗ್ಸ್ ಏನ್ ಫಾಲೋ ಮಾಡ್ಬೇಕು ನಾವು? ಎಲ್ಲರನ್ನೂ ಒಪ್ಕೊಳ್ಳೋದು ರಂಗಭೂಮಿಯೇ. ಅದು ಆ ಸಿನಿಮಾ ಆದ್ರೇನು, ಸ್ಕ್ರೀನ್ ಟೆಸ್ಟ್, ಫೇಸ್ ಟೆಸ್ಟ್, ಏನೇನೋ ಇರುತ್ತೆ. ಖಂಡಿತ ರಂಗಭೂಮಿಯಲ್ಲಿ ನೀವು ಒಂದು ಒಳ್ಳೆ ಮನಸ್ಸಿಂದ ಪ್ರಾಮಾಣಿಕವಾಗಿ ಒಂದು ಬದ್ಧತೆಯಿಂದ ಶಿಸ್ತಿಂದ ನಾನು ನಡ್ಕೊಂಡು ಹೋಗ್ತೀನಿ, ನಾನು ಇದ್ರಲ್ಲಿ ಬರ್ತೀನಿ ಅಂದ್ರೆ ಖಂಡಿತವಾಗಿ ತುಂಬಾ ಖುಷಿಯಿಂದ ಅಪ್ಕೊಳ್ಳುವಂತಹ ಮಾಧ್ಯಮ ಇದು ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೇಸಿಕ್ ಆಗಿ ತುಂಬಾ ಸ್ವಚ್ಛವಾಗಿ ನಮಗ್ ಗೊತ್ತಿರೋ ಕನ್ನಡನ ಅದ್ಭುತವಾಗಿ ಮಾತಾಡ್ತಾ, ಅದು ಯಾವುದೇ ಭಾಷೆ ಆಗಿರ್ಬೋದು, ಸ್ವಚ್ಛವಾಗಿ ಸುಂದರವಾಗಿ, ಮತ್ತೆ ನಿಮ್ಮ ನಿಲುವು
ಮತ್ತೆ ನಿಮ್ಮ ಅದ್ ಕಲಿಸ್ಕೊಡ್ತಾರ? ಯಾಕಂದ್ರೆ ನಾವು ಈಗಂತೂ ಅನೇಕ ತರಬೇತಿ ಸಂಸ್ಥೆಗಳೇ ಇದೆ, ನೀನಾಸಮು ಅಥವಾ ರಂಗಾಯಣ ಬೆಂಗಳೂರು, ಹೀಗೆ ಅನೇಕ ಸಂಸ್ಥಾನಗಳೇ ಇದೆ. ಅದಕ್ಕಾಗಿ ಆ ಒಂದು ಸಂಸ್ಥೆಗಳಲ್ಲಿ ಅದಕ್ಕೆ ಬೇಕಾದ ತಯಾರಿಗಳನ್ನ ಅಥವಾ ಅದಕ್ಕೆ ಬೇಕಾದ ತರಬೇತಿಗಳನ್ನ ನೀಡುವ ಮುಖೇನ ರಂಗಭೂಮಿಯಲ್ಲಿ ಇವತ್ತು ಕೂಡ ಅನೇಕ ವಿದ್ಯಾರ್ಥಿಗಳು ಸೇರ್ತಿರೋದು ತುಂಬಾ ಸಂತೋಷದ ವಿಚಾರವೇ ಅಂತಾನೆ ಹೇಳ್ಬೋದು. ಈಗ ಹಳ್ಳಿ ಸೈಡ್ ಎಲ್ಲ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಹೇಗೆ ಕಲಿಬಹುದು ಅವರೆಲ್ಲ? ಸಿಟಿಗಳಲ್ಲಾದ್ರೆ ಅಂತಹ ತರಬೇತಿ ಶಾಲೆಗಳು ಸಿಗ್ಬೋದು, ಬಟ್ ಹಳ್ಳಿಗಳಲ್ಲಿರುವಂತಹ ಮಕ್ಕಳೆಲ್ಲ ಕಲಿಬೇಕು ಅಂತ ಆಸಕ್ತಿ ಇದ್ರೆ ಅವ್ರು ಏನ್ ಮಾಡಬಹುದು? ಹೌದು, ಹಳ್ಳಿಗಳಲ್ಲಿನ ವಿದ್ಯಾರ್ಥಿಗಳಿಗೆ ರಂಗ ತರಬೇತಿಗಳು ಅಥವಾ ರಂಗ ಶಿಬಿರಗಳಂತಾನೆ ಆಯೋಜನೆಗಳ, ನಾಟಕ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ತಿಳಿಸುವ ಅನೇಕ ಮೋಜಿನ ಆಟಗಳ ಮೂಲಕ ಒಂದು ನಾಟಕಗಳನ್ನ ಆ ಮಕ್ಕಳಿಗೆ ಮನದಟ್ಟು ಮಾಡುವಂತಹ ಶಿಬಿರಗಳೇ ಆಯೋಜನೆ ಆಗ್ತಾ ಇದೆ. ಅದನ್ನ ನಾವು ಸದುಪಯೋಗ ಪಡಿಸ್ಕೋಬಹುದು. ಅಥವಾ ಇನ್ನೊಂದು ಸ್ವಲ್ಪ ದೊಡ್ಡ ವಿದ್ಯಾರ್ಥಿಗಳಾದ್ರೆ ರಂಗಾಯಣ ಅಥವಾ ನೀನಾಸಂ ಇಂತಹ ಒಂದು ಸಂಸ್ಥೆಗಳು ಅರ್ಜಿಗಳನ್ನ ಕರೀತಾರೆ. ನಮ್ಮ ಆಸಕ್ತಿನ ಅಲ್ಲಿ ಕೆಲವಾರು ವರ್ಷಗಳು ಅಥವಾ ತಿಂಗಳುಗಳು ನಾವು ಅಲ್ಲಿ ಮೀಸಲಿಟ್ರೆ ಉತ್ತಮ ಕಲಾವಿದನಾಗಿ ಹೊರಗಡೆ ಬರ್ಬೋದು. ಓಕೆ, ಶ್ರೋತೃಗಳೇ ಕೇಳಿದ್ರಲ್ಲ, ಯಾರಾದ್ರೂ ಕೂಡ ಆಸಕ್ತಿ ಇದ್ದಾಗ ಈ ರೀತಿಯ ತರಬೇತಿ ಶಾಲೆಗಳಲ್ಲಿ ತಾವು ಕೂಡ ಕಲಿಬಹುದು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಲಕ್ಷ್ಮಿ ಅವರೇ, ನಿಮಗೆ ಇಷ್ಟೆಲ್ಲ ಪಾತ್ರಗಳನ್ನೆಲ್ಲ ನಿರ್ವಹಿಸಿದ್ರ ಅಲ್ವಾ? ನಿಮಗೇನಾದ್ರೂ ಕೂಡ ಸಿನಿಮಾಗಳಲ್ಲೂ ಕೂಡ ಚಾನ್ಸ್ ಏನಾರ ಸಿಕ್ಕಿತ್ತಾ? ಬದ್ರಿ ಈ ತರ ಆಫರ್ ಇದೆ ಅಂತ ಹೇಳಿ. ಹೌದು, ಅನೇಕ ಸಿನಿಮಾ ಆಫರ್ಸ್ಗಳು ಬಂತು. ಆದ್ರೆ ರಂಗಭೂಮಿಯಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡಿರೋ ರೀತಿ, ನಮಗೆ ದೊರೆತಿರೋ ಸ್ವತಂತ್ರ, ನಮ್ಮಲ್ಲಿರುವ ಸಂತೃಪ್ತಿ ನನಗನ್ಸೋದು ಸಿನಿಮಾಗಳಲ್ಲಿ ಸಿಗಲ್ಲ ಅಂತ. ಹಾಗಂತ ಸಿನಿಮಾಗೆ ಹೋಗ್ಲೇಬಾರ್ದು, ಅಲ್ಲಿ ಮಾಡೋ ಪಾತ್ರಗಳು ಅಲ್ಲ, ಈ ಒಂದು ತಪ್ಪು ಭಾವನೆ ಅಲ್ಲ. ಅದು ಅವಶ್ಯಕತೆ ಅಂತ ಅನ್ನಿಸ್ಲಿಲ್ಲ, ಅಥವಾ ಆ ಮಟ್ಟಿಗೆ ಬೆಳಿಬೇಕು ಅಥವಾ ಅಲ್ಲಿ ಹೋಗಿ ಗುರ್ತಿಸ್ಕೋಬೇಕು, ಖಂಡಿತ ಆ ಭಾವನೆ ಅಲ್ಲ. ಈಗ ನಾವು ಪ್ರಸ್ತುತವಾಗಿ ವೃತ್ತಿಲಿರೋ ಕಾರಣ ಅಥವಾ ಮನೆ ಜವಾಬ್ದಾರಿ ಈ ಎಲ್ಲದರ ಕಾರಣ ಸಿನಿಮಾಗಳಿಗೆ ನಾವು ಡೇಟ್ಸ್ ಗಳನ್ನ ಕೊಡೋಕ್ಕಾಗಲ್ಲ. ಬಟ್ ರಂಗಭೂಮಿ ಹಂಗಲ್ಲ, ನಾವು 1 ಗಂಟೆ ತಡವಾಗಿ ಬಂದು ಆಮೇಲೆ ತಾಲೀಮ್ ಮಾಡ್ಕೋತೀವಿ, ಹೌದು ಒಪ್ಕೊಂತಾರೆ. ಆದ್ರೆ ಸಿನಿಮಾ ಇಂತಿಷ್ಟು ಶೆಡ್ಯೂಲ್ಸ್ ಅಂತಾನೆ ಇರುತ್ತೆ, ಆ ಒಂದು ಸಮಯಕ್ಕೆ ನಮ್ಮನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಸಿನಿಮಾಗಳಿಗೆ ಹೋಗಿಲ್ಲ. ಮತ್ತು ಒಂದು ಪುಟ್ಟದಾದ 6 ವಿದ್ಯಾರ್ಥಿಗಳಿದ್ದಂತಹ ಶಾಲೆ ಇವತ್ತು 22 ವಿದ್ಯಾರ್ಥಿಗಳಲ್ಲಿ ಹೊಂದಿರುವಂತಹ ಶಾಲೆ. ನನ್ನನ್ನು ನಂಬಿ ಅಥವಾ ಆ ಶಾಲೆಯಲ್ಲಿ ಬರ್ತಕ್ಕಂತ ವಿದ್ಯಾರ್ಥಿಗಳ ಪೋಷಕರು ತುಂಬಾ ನಂಬಿದ್ದಾರೆ. ನಾನು ಅಲ್ಲೆಲ್ಲೋ ಶೂಟಿಂಗು ಅಥವಾ ಮತ್ತೊಂದು ಸಿನಿಮಾ ಅಂತ ನಾನು ಅಲ್ಲಿ ಕಾಲ ಕಳೆದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ಅನ್ಯಾಯ ಮಾಡಿದ ರೀತಿ ನನ್ನನ್ನು ಕಾಡ್ತಾ ಇರುತ್ತೆ. ಹಾಗಾಗಿ ಎಷ್ಟೇ ಸಿನಿಮಾಗಳ ಅವಕಾಶಗಳು ಬಂದ್ರು ಖಂಡಿತ ಒಪ್ಕೊಳ್ಳಿಲ್ಲ. ಒಟ್ಟಿನಲ್ಲಿ ಸಿನಿಮಾ ಅವಕಾಶಗಳು ಕೂಡ ಲಕ್ಷ್ಮಿ ಅವರಿಗೆ ಬಂದಿದೆ. ನೀವು ಅನೇಕ ಕಡೆಗಳಲ್ಲಿ ಅನೇಕ ವಿಷಯಗಳ ಬಗ್ಗೆ ಉಪನ್ಯಾಸವನ್ನ ನೀಡ್ತಿದ್ದೀರಾ, ಹಲವಾರು ಲೇಖನಗಳನ್ನು ಕೂಡ ಬರೀತಿದ್ದೀರಾ. ಇವತ್ತು ಸಾಹಿತ್ಯದ ಆಸಕ್ತಿ ಹೇಗೆ ಸಾಧ್ಯ ಆಯ್ತು ನಿಮ್ಗೆ? ಸಾಹಿತ್ಯ ಆಗೆಲ್ಲ ನಾವು 80 ಅಥವಾ 90ರ ದಶಕಗಳಲ್ಲಿ ಹೀಗೆ ಆಕಾಶವಾಣಿಗಳನ್ನ ಕೇಳ್ತಾ ಇದ್ವಿ. ಕೇಳುವಾಗ ಅನಿಸ್ತಿತ್ತು, ಎಷ್ಟು ಚಂದದ ಕನ್ನಡ, ಎಷ್ಟು ಸ್ವಚ್ಛ ಮಾತು, ಎಷ್ಟು ಸುಂದರವಾಗಿ ಆಡ್ತಾರಲ್ಲ, ನಮ್ಮದೇ ಭಾಷೆ, ನಾವು ದಿನ ಪ್ರಯೋಗಿಸುವ ಭಾಷೆ. ಅಲ್ಲಿಂದ ನನಗೆ ಸಾಹಿತ್ಯದ ಒಂದು ಒಲವು ಹೆಚ್ಚಿನ ಭಾಗದಲ್ಲೇ ಶುರು ಆಯ್ತು ಅಂತ ಹೇಳ್ಬೋದು. ಅನಂತರದಲ್ಲಿ ಬಂದಂತಹ ಸಿನಿಮಾಗಳು, ನನ್ನ ತಂದೆ ಒಟ್ಟಿಗೆ ನಾನು ನೋಡ್ತಕ್ಕಂತ ನಾಟಕಗಳು, ಹಾಗೂ ನನಗೆ ತುಂಬಾ ಕಾಡೋ ಲೇಖಕ ಅಂದ್ರೆ SL ಭೈರಪ್ಪ ಅವರು. ಅವರ ಅನೇಕ ಕಾದಂಬರಿಗಳನ್ನ ತುಂಬಾ ಓದ್ತಾ ಇದ್ದೆ. ಹಾಗೂ ನಾವು ಕಲಾ ವಿಭಾಗದವರು, ಅಂದ್ರೆ ಆರ್ಟ್ಸ್ ಸ್ಟೂಡೆಂಟ್ಸ್, ನಮ್ಗೆ ಓದೋದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಲ್ಯಾಬ್ ಇಲ್ಲ, ಮತ್ತೊಂದಿಲ್ಲ, ಮ್ಯಾಥಮೆಟಿಕ್ಸ್ ಮಾಡೋದಿಲ್ಲ. ಹೀಗಾಗಿ ಸಾಹಿತ್ಯ ಓದೋದೇ ನಮ್ ದಾರಿ. ಅದು ಒಂಥರ ದಿನಮಾನಸದಲ್ಲಿ ಬೆಳ್ಕೊಂಡ್ ಬಂತು ಅಂತ ಹೇಳ್ತೀವಲ್ಲ, ದೈನಂದಿನ ಚಟುವಟಿಕೆಯಾಗಿ ಆ ಸಾಹಿತ್ಯ. ಹಾಗಾಗಿ ಯಾವುದೇ ಕ್ಷೇತ್ರ ಅಥವಾ ಯಾವುದೇ ವಿಷಯ ಕೊಟ್ರು ಅದ್ರ ಬಗ್ಗೆ ಮಾತನಾಡುವ ಅಥವಾ ನಮಗೆ ಗೊತ್ತಿಲ್ಲದಲೇ ಅದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಅವಕಾಶಗಳು ಹೆಚ್ಚಾಯಿತು. ಎಷ್ಟು ಲೇಖನಗಳನ್ನು ಬರ್ತಿದ್ದೀರಾ? ಲೇಖನಗಳು ಅಂದ್ರೆ ನನಗೆ ಒಬ್ಬ ನಾಯಕ ಅಥವಾ ಇವ್ರ ಬಗ್ಗೆ ಯಾಕೆ ಸಮಾಜ ಪರಿಚಯಿಸಿಲ್ಲ ಅಥವಾ ಯಾಕೆ ಇವ್ರ ಬಗ್ಗೆ ಹೇಳಿಲ್ಲ ಅಂಥವ್ರನ್ನ ಹುಡುಕಿಕೊಂಡು ಹೋಗಿ ಅವ್ರ ಹತ್ರ ಒಂದು ದಿನಾಂಕವನ್ನ ನಿಗದಿ ಮಾಡಿ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಅಂತಹವರನ್ನ ಪರಿಚಯಿಸುವ ಒಂದು ಹುಚ್ಚು ನನಗೆ ಬಹಳ ಅಂಥವ್ರನ್ನ ಪರಿಚಯಿಸುವುದು. ಪ್ರಿಂಟಿಂಗ್ ಅಲ್ಲೂ ಬಹಳ ಸಮಸ್ಯೆ ಆಗುತ್ತೆ, ನಾವ್ ಇವ್ರದ್ ಮಾಡಲ್ಲ, ಹೀಗೆಲ್ಲ ಅನೇಕ ತೊಡರುಗಳು ಬಂತು. ಆದ್ರೂ ಕೆಲವಾರು ನನ್ನ ಕೈಲಾದವ್ರನ್ನ ನಾನು ಪರಿಚಯಿಸುವ ಮುಖೇನ ಅಥವಾ ನನಗೆ ಇಷ್ಟವಾದ ಲೇಖನಗಳು ಅಥವಾ ಬಿಡುವಿನ ಸಮಯಗಳಲ್ಲಿ ಇದು ಸಮಾಜಕ್ಕೆ ಯಾಕೋ ಅಗತ್ಯ ಇದೆ ಅಂತಕ್ಕಂಥ ವಿಚಾರಗಳನ್ನ ಆದಷ್ಟು ಬರೀಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ.
ಸಮಾಜಕ್ಕೆ ಪೂರಕವಾದಂತಹ ಲೇಖನಗಳನ್ನು ಸಾಕಷ್ಟು ಬರ್ತಿದ್ದೀರಾ ಅಂತ ಆಯ್ತು. ಇನ್ನು ನೀವು ಶಾಲೆಯ ಜೊತೆಗೆ ಬೇರೆ ಚಟುವಟಿಕೆಗಳನ್ನು ಕೂಡ ನಡೆಸ್ತಾ ಇರ್ತೀರಾ. ಹೇಗೆ ಒಂದು ಸಮಯವನ್ನ ಟೈಮ್ ಬ್ಯಾಲೆನ್ಸ್ ಮಾಡ್ತೀರಾ? ಈ ಟೈಮ್ ಬ್ಯಾಲೆನ್ಸ್ ಬಗ್ಗೆ ನಾನು ಹೇಳಬೇಕು. ನನ್ಗೆಲ್ಲರೂ ಕೇಳ್ತಾರೆ, ಅಲ್ಲ ನಮ್ಗೆಲ್ಲ 24 ಗಂಟೆ ಇದೆ, ನಿಮ್ಗೇನಾದ್ರು 34 ಗಂಟೆ ಇದೆ ಅಂತ ಕೇಳ್ತಿರ್ತಾರೆ. ಯಾಕೆ ಈ ಮಾತು ಬಂತಂತಂದ್ರೆ, ಬೆಳಗ್ಗೆಯಿಂದ 4 ಗಂಟೆವರೆಗೂ ಒಬ್ಬ ಶಿಕ್ಷಕಿ ಆಗಿರ್ತೀನಿ. ನಂತರದಲ್ಲಿ ನನ್ನ 2 ಗಂಟೆಗಳ ಸಮಯ ನಾಟಕದ ತಾಲೀಮ್ ನಡೆಯುತ್ತೆ. ಅನಂತರದಲ್ಲಿ ನಾನು ಯಾವ್ದಾದ್ರು ಶಾಲೆ ಅಥವಾ ಕಾಲೇಜ್ಗಳಲ್ಲಿ ನೃತ್ಯ ಸಂಯೋಜನೆ ಅಥವಾ ನಾಟಕ ನಿರ್ದೇಶಗಳನ್ನ ಒಪ್ಕೊಂಡಿದ್ರೆ ಅಲ್ಲಿ ನಿಭಾಯಿಸ್ತೀನಿ. ಅಲ್ಲಿಂದ ಬಂದು ನನ್ನ ಮನೆಯಲ್ಲಿ ಒಬ್ಬ ತಾಯಿಯಾಗಿ, ನನ್ನ ತಾಯಿಗೆ ಮಗಳಾಗಿ ಮನೆ ಕೆಲಸಗಳನ್ನು ಮುಗಿಸಿ ನನ್ನ ಒಂದು ವ್ಯಾಸಂಗದ ಕಡೆ ಕೂಡ ನಾನು ಗಮನ ಹರಿಸ್ತಾ ಇರ್ತೀನಿ, ಅಥವಾ ಸಾಹಿತ್ಯಗಳನ್ನು ಓದ್ತಾ ಇರ್ತೀನಿ. ಸಿಗೋದು ನಮಗೆ ಕಡಿಮೆ ಸಮಯ, ನಾವ್ಯಾರು ಇಲ್ಲಿ 200 ವರ್ಷ ಬದುಕ್ತಾ ಇಲ್ಲ. ಬಟ್ ನಾನು ಹೇಳೋದು, ಇರೋವರೆಗೂ ಏನಾದರೂ ಮಾಡಬೇಕು, ನಮ್ಮಿಂದ ಮತ್ತೊಬ್ಬರಿಗೆ ಪ್ರಯೋಜನ ಆಗಬೇಕು. ಇರುವ ಸಮಯವನ್ನು ಕೂಡ ನಾವು ಉಪಯೋಗಿಸ್ಕೊಳ್ಬೇಕು. ಅಯ್ಯೋ ಹೀಗೆ ಕಳೆದ್ಬಿಟ್ವಾ, ಅಲ್ಲ, ಹೇಗೆಲ್ಲ ಮಾಡಿದ್ವಿ, ಇದ್ದಿದ್ದೆ, ನಾವು ಇರ್ತೀವಿ ಆಮೇಲೆ ಹೋಗ್ತೀವಿ. ಬಟ್ ಇರೋ ಸಮಯದಲ್ಲಿ ಏನೆಲ್ಲ ಮಾಡಿದ್ವಿ, ನಮ್ಮಿಂದ ಮತ್ತೊಬ್ಬರಿಗೆ ಏನಾದ್ರು ಪ್ರಯೋಜನ ಆಯ್ತಾ, ಹಾಗೆ ಬದುಕೋದೇ ನನ್ನ ಒಂದು ಗುರಿ. ಒಳ್ಳೇದು. ಇನ್ನು ನಿಮ್ಮ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಏನು? ನನ್ನ ಮಗ ನನ್ನ ಸ್ಟ್ರೆಂತ್ ಅಂತ ಹೇಳ್ಬೋದು. ವೀಕ್ನೆಸ್ ಅಂದ್ರೆ ಬೇಗ ಎಲ್ಲರನ್ನೂ ನಂಬಿಡೋದು, ಅವ್ರಿಗೆ ಪ್ರೀತಿ ಕೊಡೋದು, ನಂತರದಲ್ಲಿ ದುಃಖ ಅನುಭವಿಸೋದು, ಇದು ನನ್ನ ವೀಕ್ನೆಸ್. ನಿಮ್ಮ ಪ್ರಕಾರ ಗ್ಲಾಮರ್ ಅಂದ್ರೆ ಏನು? ವಾವ್, ತುಂಬಾ ಒಳ್ಳೆ ಪ್ರಶ್ನೆ ಇದು. ಒಬ್ಬ ನಟಿ ಅಂದ್ರೆ ಹೇಗಿರ್ಬೇಕು ಅದನ್ನು ಹೇಳಿ. ಹೌದು, ಯಾಕಂದ್ರೆ ನಾವು ಬೆಳೆದಂತ 80ರ ದಶಕ ಹೇಗಂದ್ರೆ, ಆರತಿ, ಭಾರತಿ, ಕಲ್ಪನಾ ಒಂದು ಉದ್ದ ಜಡೆ ಹಾಕಿ ತಲೆ ತುಂಬಾ ಹೂ ಮುಡ್ದು ಒಂದು ಅಗ್ಗಳ ಬೊಟ್ಟಿಟ್ಟು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ರಲ್ವಾ ಅಂತ ಆಗಿನ ಕಲ್ಪನೆಯ ಗ್ಲಾಮರ್ಗೂ ಈಗ ಏನಂತ ಅನ್ಸುತ್ತೆ ಅಂದ್ರೆ, ಕನಿಷ್ಠ ಉಡುಗೆ ಅಥವಾ ಒಂದು ಬಿಳಿ ಒಂದು ತೊಗಲು ಚರ್ಮವನ್ನ ಹೊಂದೋದು. ಖಂಡಿತ ಇಲ್ಲಿ ಯಾರಾದ್ರೂ ಬೆಳ್ಳಗಿದ್ರೆ ಬೇಸರ ಮಾಡ್ಕೋಬಾರ್ದು, ನಾನು ಹೇಳ್ತಿರೋದು ಆ ಒಂದು ಭಾವನೆ ಬಂದ್ಬಿಟ್ಟಿದೆ. ಈಗ ಅನೇಕ ಸ್ಕಿನ್ ಡಾಕ್ಟರ್ ಹತ್ರ ಹೆಣ್ಮಕ್ಳು ಹೋಗ್ತಾರೆ, ಕೇಳೋದೆಷ್ಟು ನಾನು ಬೆಳ್ಳಗಾಗ್ಬೇಕು. ಯಾಕೆ ಆ ಒಂದು ಕೀಳರಿಮೆ ಭಾವನೆ? ನಾವು ಇರೋದ್ರಲ್ಲೇ ತುಂಬಾ ಕಾನ್ಫಿಡೆಂಟ್ ಆಗಿ ನಮ್ಮ ಆತ್ಮಗೌರವನ್ನ ನಾವು ಉಳಿಸ್ಕೊಳ್ಳಿ, ಇರೋದ್ರಲ್ಲೇ ಚಂದ ಕಾಣುವ. ಕನಿಷ್ಠ ಉಡುಗೆ ಹಾಕಿದ್ರೇನೆ ನನ್ ಗ್ಲಾಮರ್, ಅಥವಾ ನಾನು ಹೀಗಿದ್ರೇನೆ ನನ್ ಗ್ಲಾಮರ್, ಖಂಡಿತ ಅಲ್ಲ. ಬರುವ ಭಾಷೆಯನ್ನೇ ಅಚ್ಚುಕಟ್ಟಾಗಿ ಸ್ಪಷ್ಟವಾಗಿ ಬಳಸುತ್ತಾ ಇರುವ ಉಡುಗೆಯಲ್ಲೇ ಮೈ ತುಂಬಾ ಒಬ್ರನ್ನ ನೋಡಿದ್ರೆ ನಮ್ಗೆ ತಾಯಿ ಅಥವಾ ಸಹೋದರಿ ಈ ಭಾವನೆಯಿಂದ ನಾವು ಕೈ ಮುಗಿತಾ ಇದ್ವಿ ಅಲ್ವಾ. ಈಗಿಲ್ಲ, ಎಲ್ಲ ಹೋಗಿದೆ. ಆ ಮಾಧ್ಯಮದ ಪ್ರಭಾವನೋ ಅಥವಾ ಅವರು ಯಾವ ರೀತಿ ಗ್ಲಾಮರ್ ಅನ್ನೋ ವಿಚಾರನ ತಲೆ ಹಾಕೊಂಡಿದಾರೋ ಗೊತ್ತಿಲ್ಲ. ಬಟ್ ಈಗಿರುವ ನಟ ಅಥವಾ ನಟಿ ಇವ್ರಗಳ ಪ್ರಭಾವ ನಮ್ಮೇಲೆ ಬೀರ್ದಲೆ ನಾವು ಇರುವ ಒಂದು ವಸ್ತ್ರದಲ್ಲಿ ಅಚ್ಚುಕಟ್ಟಾದ ಮತ್ತೆ ಇರುವ ಬಣ್ಣವೇ, ನಾವ್ ಯಾವ ಬಣ್ಣ ಇದೀವೋ ಅದನ್ನ ನಾವೇ ಸ್ವೀಕಾರ ಮಾಡ್ತಾ ಕೈ ಮುಗಿಬೇಕು, ಆ ರೀತಿ ಗೌರವದಿಂದ ಬದುಕೋದೇ ನನ್ನ ಪ್ರಕಾರ ಗ್ಲಾಮರ್. ಇನ್ನು ಶಿ ಬಾರ್ನ್ ಟು ಪ್ಲೇ ಸ್ಟ್ರಾಂಗ್ ರಾಕ್ಸ್ ಅನ್ನೋ ಹೇಳಿಕೆನ ಅತ್ಯಂತ ದೊಡ್ಡ ವೇದಿಕೆಯಲ್ಲಿ ಹೇಳಿದ್ರಲ್ಲ, ಪಾತ್ರಗಳ ಹಾಗೆ ನೈಜ ಬದುಕಿನಲ್ಲೂ ನೀವು ಸ್ಟ್ರಾಂಗ್ ಇದ್ದೀರಾ? ತುಂಬಾ ಚೆನ್ನಾಗಿರೋ ಪ್ರಶ್ನೆಗಳು ನಂದಿನಿ. ಯಾಕೆ ಈ ಮಾತು ಬಂತಂದ್ರೆ, ಅನೇಕ ಪಾತ್ರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಾವು ತುಂಬಾ ಸ್ಟ್ರಾಂಗ್, ಅಥವಾ ಆ ಪಾತ್ರಗಳಿಗೆ ನ್ಯಾಯ ಒದಗಿಸ್ಬೇಕು ಅನ್ನೋ ಕಾರಣಕ್ಕೂ ಏನೋ ನಾವು ತುಂಬಾ ಸ್ಟ್ರಾಂಗ್ ಅನ್ನೋ ರೀತಿ ಆ ಪಾತ್ರನ ಮಾಡಿ ವೇದಿಕೆಯಿಂದ ಕೆಳಗಿಳಿದು ಬಿಡ್ತೀವಿ. ಬಟ್ ಆ ನಂತರದಲ್ಲಿ ನಾವು ಅನುಭವಿಸುವ ನಾಟಕ ಮಾಡ್ತಾಳಂತೆ, ಯಾವುದೋ ಒಂದು ಉತ್ತಮ ನಟಿ ಬಂತಂತ ಇಟ್ಕೊಳ್ಳಿ, ಅದು ಸಮಾಜ ಅಥವಾ ನಮ್ಮನ್ನ ಬೆಂಬಲಿಸೋರು ಅಥವಾ ನಮಗೆ ಮೂದಲಿಸೋರು ಎಲ್ಲಾ ಕಡೆನೂ ಇರ್ತಾರೆ. ಏನೋ ನಾಟಕ ಮಾಡಲ್ಲಂತೆ, ಅವಾರ್ಡ್ ಬಂತಂತೆ. ರಂಗಕಲೆ ಅಥವಾ ರಂಗಭೂಮಿಯ ಕನಿಷ್ಠ ಜ್ಞಾನ ಇಲ್ದವರು ಕೂಡ ತುಂಬಾ ಮೂದಲಿಸುವ ಮಾತಾಡುವ ಕಾಲಗಳನ್ನ ನಾನು ಎದುರಿಸಿದೀನಿ. ನಾಟಕ ಮಾಡ್ತಾಳಂತೆ, ಬಣ್ಣ ಹಚ್ತಾಳಂತೆ, ಏನೋ ಕುಣಿತಾಳಂತೆ, ಅದಕ್ಕೆ ಪ್ರಶಸ್ತಿ ಬಂದಿದೆ, ಈ ರೀತಿ ಗೌರವ. ಹೌದು, ಈ ಮೂದಲಿಕೆಗಳನ್ನ ನಾನು ಬಹಳ ಅನುಭವಿಸಿದ್ದೀನಿ. ಆದ್ರೆ ಖಂಡಿತ ನಾವು ಮಹಿಳೆಯರು ಕುಗ್ಗಬಾರ್ದು. ಯಾಕಂದ್ರೆ ನಾವ್ ಏನ್ ಅನ್ಕೋಬೇಕು ಅಂದ್ರೆ, ಅಯ್ಯೋ ರಂಗಕಲೆಯ ಕನಿಷ್ಠ ಜ್ಞಾನವೂ ಇಲ್ದಲೇ ಇರೋ ವ್ಯಕ್ತಿ ಮಾತಾಡ್ತಾ ಇದಾರೆ, ಅದಕ್ಕೆ ಕಿಮ್ಮತ್ತು ನಾವು ಬೆಲೆ ಕೊಡಬಾರ್ದು. ಅದನ್ನ ಕಿವಿಗೆ ಹಾಕೊಳ್ದಲ್ಲೇ ಮುಂದೆ ಸಾಕೊಳ್ತಾ. ಖಂಡಿತ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ನಾವು ಸ್ಟ್ರಾಂಗ್ ಆಗಿ ಇರ್ಬೇಕು, ಅದು ತೆರೆ ಮೇಲೆ ಅಥವಾ ತೆರೆ ಹಿಂದೆ. ಲಕ್ಷ್ಮೀ ಬಿಡ್ರಿ ಅವ್ರಿಗೆ ಅದಿದೆ ಇದಿದೆ ನೇಮ್ ಇದೆ ಫ್ರೇಮ್, ಖಂಡಿತ ಅಲ್ಲ. ಎಲ್ಲರ ಬೆನ್ನ ಹಿಂದೆ ಒಂದು ಕತೆ ಇರುತ್ತೆ, ಅವ್ರದ್ದೇ ಆದ ಒಂದು ದುಃಖ ಇರುತ್ತೆ. ಹೌದು, ಖಂಡಿತ. ಬಟ್ ಅದನ್ನೆಲ್ಲ ಮೆಟ್ಟು ನಿಂತು ಅದು ಇಲ್ಲದ ಹಾಗೆ ಬದುಕಿ ತೋರಿಸೋದೆ
ನಮ್ಮ ಮಹಿಳೆಯರ ಸಾಧನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ರೀತಿಯೇ ಬದುಕಬೇಕು. ನಮ್ಮ ಮಕ್ಕಳಿಗೆ ಕಷ್ಟ ಬಂದ್ರೆ ನಾವು ಹೇಗೆ ಸ್ಟ್ರಾಂಗ್ ಆಗಿ ನಿಲ್ತೀವಿ, ಹಾಗೆ ನಮಗೂ ಕೂಡ ಕಷ್ಟ ಬಂದ್ರೆ ನಾವೇ ಸ್ಟ್ರಾಂಗ್ ಆಗಿ ನಿಲ್ಬೇಕು. ಖಂಡಿತ. ಇನ್ನ ಇಷ್ಟೆಲ್ಲ ಫೇಮಸ್ ಆಯಿದ್ರೂ ಕೂಡ ಸೋಷಿಯಲ್ ಮೀಡಿಯಾನ ನೀವು ಯೂಸ್ ಮಾಡ್ತಾ ಇಲ್ಲ, ಯಾಕೆ? ಒಂದನೇದು ನಿಜ ಹೇಳ್ಬಿಡ್ತೀನಿ, ತಾಂತ್ರಿಕವಾಗಿ ನಾನು ಅಷ್ಟು ಜಾಣೆ ಅಲ್ಲವೇ ಅಲ್ಲ. ಯಾಕಪ್ಪ ಇದನ್ನ ಮಾಡಿದ್ರೆ ಏನೋ ಅದನ್ನ ಮಾಡಿದ್ರೆ ಏನೋ, ಅದು ಅದ್ರ ಬಳಕೆಯೂ ಕೂಡ ಕಡಿಮೆ, ಬರೋದು ಇಲ್ಲ, ಬಂದ್ರೂ ಕಲಿಯೋದಕ್ಕೆ ಆಸಕ್ತಿ ಇಲ್ಲ, ಒಂದು ಅದಕ್ಕೆಲ್ಲ ಸಮಯ ಇಲ್ಲ. ತುಂಬಾ ನನ್ನ ಅಭಿಮಾನಿಗಳು ವಿದ್ಯಾರ್ಥಿಗಳು ಕೇಳ್ತಾರೆ, ನೀವು ಯಾಕೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬಾರ್ದು ಅಂತ ಬಹಳ ಕೇಳ್ತಾರೆ. ಆ ಮೂಲಕನಾದ್ರೂ ಕೂಡ ಮಕ್ಕಳಿಗೆ ಒಂದಿಷ್ಟು ಸಜೆಷನ್ಸ್ ಆತರ ಎಲ್ಲ ಕೊಡ್ತಾ ಹೋಗ್ಬೋದಲ್ಲ. ಬಟ್ ಅದಕ್ಕೆ ಸಮಯ ನನಗೆ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ನೋಡೋಣ ಮುಂದೆ ದಿನಗಳಲ್ಲಿ. ಇನ್ನ ನಿಮಗೆ ತಲೆ ಕೆಡಿಸಿದಂತಹ ಪಾತ್ರ ಯಾವ್ದಾದ್ರು ಇದೆಯಾ? ಹೌದು, ನಂಗೆ ತುಂಬಾ ತಲೆ ಕೆಡಿಸಿದ ಪಾತ್ರ, ಮತ್ತು ಆ ಪಾತ್ರದಿಂದ ನಂಗೆ ಹೊರಗೆ ಬರ್ಲಿಕ್ಕೆ 2-3 ತಿಂಗಳು ಸಾಲಿಲ್ಲ. ಮಂಡೋದರಿ ಪಾತ್ರ ತುಂಬಾ, ಯಾಕಂದ್ರೆ ಅವಳಲ್ಲಿರೋ ತೊಳಲಾಟಗಳು, ಹೊಯ್ದಾಟಗಳು ಅದು ನನ್ನ ಬಹಳ ಕಾಡಿತ್ತು. ಏನೋ ಡೈಲಾಗ್ ಹೇಳಿದ್ವಿ, ವೇದಿಕೆಯಿಂದ ಕೆಳಗಿಳಿದ್ವಿ ಅಂದ್ರೆ ಖಂಡಿತ ನನಗೆ ಅಷ್ಟು ಪ್ರಭಾವ ಬೀರ್ತಿದ್ದಿಲ್ಲ. ಮಂಡೋದರಿಯೇ ನಾನಾಗಿ ಅನೇಕ ರಾವಣನ ಜೊತೆ ಸಂಭಾಷಣೆ, ಅಥವಾ ಸೀತೆ ಆಕೆಗೆ ಸಾಂತ್ವನ, ಅಥವಾ ನನ್ನ ಜಾಗಕ್ಕೆ ಅವಳು ಬಂದ್ಲಲ್ಲ ಅನ್ನೋ ಒಂದು ಅಸೂಯೆ ಭಾವನೆ, ಇದೆಲ್ಲವೂ ನಾನಾದೆ. ಆ ಒಂದು ಮಂಡೋದರಿಯ ದನಿಯ ಮುಖೇನ ಸುಮಾರು 2-3 ತಿಂಗಳು ನನಗೆ ಆ ಪಾತ್ರದಿಂದ ಹೊರಗೆ ಬರೋಕ್ಕೆ, ಕೆಲವೊಮ್ಮೆ ದುಃಖ, ಕೆಲವೊಮ್ಮೆ ಚೀರಾಟ, ಕೆಲವೊಮ್ಮೆ ಅಸಹಾಯಕತೆಯಿಂದ ನನ್ನ ಕೈಲಿ ಏನೂ ಸಾಧ್ಯನೇ ಇಲ್ಲ ಅಂತ ಕುಗ್ಗೋಗಳು, ಆ ಪಾತ್ರಗಳಲ್ಲಿ ಒಳಗಾಗ್ತಾ ನನಗೆ ತುಂಬಾ ಸಮಯ ಹಿಡಿತು. ಆ ಪಾತ್ರ ನಂಗೆ ತುಂಬಾ ಕಾಡುತ್ತೆ. ಇನ್ನು ನಿಮಗೆ ಸಿರಿಗನ್ನಡದ ರಾಜ್ಯ ಮಟ್ಟದ ಉತ್ತಮ ಕನ್ನಡ ನಿರೂಪಕಿ ಪ್ರಶಸ್ತಿ ಕೂಡ ಲಭಿಸಿದೆ ಅಲ್ವಾ? ಈಗಿನ ನಿರೂಪಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಯ್ಯೋ, ದೊಡ್ಡ ಮಾತಿದು. ನಿರೂಪಕರಿಗೆ ಅಂತೇನಲ್ಲ, ನಾನು ಹೇಳೋದು ಬರುವ ಒಂದು ನಿಮ್ಮ ಸ್ಪಷ್ಟ ಭಾಷೆಯಲ್ಲಿ ಅಚ್ಚುಕಟ್ಟಾಗಿ. ನಾನು ತುಂಬಾ ಬೆಂಬಲಿಸೋದು ಕನ್ನಡದ ನಿರೂಪಣೆಗಳನ್ನ. ಇದು ನಮ್ಮ ಕರ್ನಾಟಕ ಅಲ್ವಾ, ನಮ್ಗೆ ಕನಿಷ್ಠವಾಗಿ ಅದಾದ್ರೂ ಬರ್ಲೇಬೇಕು ಅನ್ನೋದು ಆ ಒಂದು ಅಚ್ಚುಕಟ್ಟಾದ ಒಂದು ನಿರೂಪಣೆ. ನಾನೇನೋ ಕಲ್ತ್ಕೊಂಡು ಹೋಗ್ಬಿಟ್ಟಿದ್ದೀನಿ, ಅದನ್ನ ಹೇಳಿ ಬರ್ತೀನಿ ಅಪ್ಪ ಅನ್ನಕ್ಕೆ ಖಂಡಿತ ಸಾಧ್ಯವಿಲ್ಲ. ವೇದಿಕೆ ಮೇಲೆ ಅಲ್ಲಿ 2+2 4 ಆಗೋದೇ ಇಲ್ಲ. ಅದು ಒಂದು ಸಿದ್ಧ ಚೌಕಟ್ಟಿಲ್ಲ ನಿರೂಪಣೆಗೆ. ಹಾಗಾಗಿ ಅಲ್ಲಿ ಏನೇ ಸವಾಲ್ ಬಂದ್ರು ಅದನ್ನ ಆ ಕಾರ್ಯಕ್ರಮದಲ್ಲಿ ಎಲ್ಲವನ್ನೂ ಮುಚ್ಚಾಕಿ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿ, ಆ ಒಂದು ಸಂಸ್ಥೆಯ ಅಥವಾ ನಮಗೆ ವಹಿಸಿರುವ ಆಯೋಜಕರ ಒಂದು ಮುಖವಾಣಿಯಾಗಿ ಕೆಲಸ ಮಾಡಿ ನಿರ್ವಹಿಸಿ, ಆದಷ್ಟು ಕನ್ನಡದ ಬಳಕೆ ಅಥವಾ ಕನ್ನಡದ ನಿರೂಪಣೆಗಳನ್ನ ನಾನು ಇಷ್ಟಪಡ್ತೀನಿ. ದಯಮಾಡಿ ಅದನ್ನ ಎಲ್ಲರೂ ಪಾಲಿಸ್ತೀರಾ, ಅಥವಾ ಕನ್ನಡದ ನಿರೂಪಣೆಗಳು ಹೆಚ್ಚಾಗಿ ಮೂಡಿಬರುವಂತೆ ನಮ್ಮೆಲ್ಲ ನಿರೂಪಕರು ಬಳಸಬೇಕಾಗಿ ವಿನಂತಿ. ಇನ್ನು ಲಕ್ಷ್ಮಿ ಅವರೇ, ನೀವು ರಾಷ್ಟ್ರಮಟ್ಟದ ಮಹಿಳಾ ಸಾಧಕಿಯಾಗಿ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದೀರಾ. ಯಾವ ರೀತಿ ಆಯ್ಕೆ ಆದ್ರಿ? ಆ ಪ್ರಶಸ್ತಿ ಪಡೆದುಕೊಂಡಾಗ ನಿಮಗೆ ಹೇಗೆ ಅನ್ನಿಸ್ತು? ಅನುಭವವನ್ನ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀರಾ? ಇದು ಅನಿರೀಕ್ಷಿತ ಅಂತ ಹೇಳ್ತಾರಲ್ಲ, ಹಾಗೆ ಇದೆಲ್ಲವೂ ನಡೆದಿದ್ದು. ಸುಮಾರು ಒಂದು 3 ತಿಂಗಳ ಒಂದು ಪ್ರೋಸೆಸ್ ಅಂತಾನೆ ಹೇಳ್ಬೋದು. ಅದು ಒಂದು ಬ್ಯಾಂಗ್ಳೂರಿಂದ ನನಗೆ ದಿಲೀಪ್ ನವರಿಂದ ಫೋನ್ ಬಂತು. ನಾವೀಗೆ ದಕ್ಷಿಣ ಭಾರತದ ವುಮೆನ್ಸ್ ಅಚೀವರ್ಸ್ ಅವಾರ್ಡ್ ಇಂದ ಫೋನ್ ಮಾಡ್ತಾ ಇದ್ದೀವಿ, ತಾವು 3 ದಿನಗಳ ಕಾಲದ ಸತತ ಪ್ರಧಾನ ಪಾತ್ರಗಳ ಮಹಿಳಾ ರಂಗಭೂಮಿಯಲ್ಲಿ ನೀವು ನಾಟಕವನ್ನ ನಿರ್ವಹಿಸಿದ್ರಿ, ನಿಮ್ಮ ಆರ್ಟಿಕಲ್ ನಮ್ಮನ್ನ ಬಂದು ತಲುಪಿತ್ತು. ಆ ಆರ್ಟಿಕಲ್ ಅಲ್ಲಿ ತುಂಬಾ ಅದ್ಭುತವಾಗಿ ತಾವು ನಟನೆ ಮಾಡಿರೋದು, ತಮ್ಮ ಎಲ್ಲಾ ಸಾಧನೆಗಳನ್ನ ಬರೆದಿದ್ರು. ಹಾಗಾಗಿ ನಿಮ್ಮ ಎಲ್ಲ ವಿವರಗಳನ್ನ ನಮಗೆ ಕಳಿಸ್ಕೊಡಿ ಅಂದ್ರು. ನಾನು ಮೊದಲಿಗೆ ಅನ್ಕೊಂಡಿದ್ದು ಇದು ಯಾವ್ದೋ ಫೇಕ್ ಫೇಕ್ ನಡೀತಿದೆ, ಯಾವ್ದೋ ಫೇಕು, ಅಷ್ಟು ತಲೆಗೆಡ್ಸ್ಕೊಳ್ಳಿಲ್ಲ. ನಾನು ನೆಗ್ಲೆಕ್ಟ್ ಮಾಡಿದೆ, ಅದು ಅಲ್ಲಿಗೆ ಬಿಟ್ಟೆ. ಮತ್ತೆ 2 ದಿನಗಳ ನಂತರ ಮತ್ತೆ ಅವರು ಪಾಪ ತಮ್ಮ ವಿವರಗಳನ್ನ ಕಳಿಸ್ಕೊಡಿ, ಇದೊಂದು ದೊಡ್ಡ ವೇದಿಕೆ, ಇದು ನ್ಯಾಷನಲ್, ಹೀಗೆಲ್ಲ ಹೇಳಿದ್ರು. ಯಾಕೆ ಅವ್ರು ಹೀಗೆ ಹೇಳ್ತೀಯಾರೆ ಅಂತ ಹೇಳಿ ನಾನು ತುಂಬಾ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. 1-2-3 ಯಾವ್ದೋ ಒಂದು ಕಳಿಸ್ಕೊಟ್ಟೆ. ಅವರು ಉಳಿದಿದ್ದ ಪ್ರೋಸೆಸ್ ಎಲ್ಲ ಮಾಡ್ಕೊಂಡ್ರು. ಜ್ಯೂರಿ ಸೆಲೆಕ್ಷನ್ ಇಂದ ನಿಮ್ಗೆ ಕಾಲ್ ಬರುತ್ತೆ ಅಂತ ಹೇಳಿದ್ರು. ಜ್ಯೂರಿ ಸೆಲೆಕ್ಷನ್ ಕೂಡ ಫೋನ್ ಮಾಡಿದ್ರು. ನಾಟಕ ಆಸಕ್ತಿ ಹೇಗ್ ಬೆಳೀತು, ಹೇಗೆ ಎಷ್ಟೆಲ್ಲ ಮಾಡಿದೀರಾ ಎಲ್ಲ ತುಂಬಾ ಕೇಳಿದ್ರು. ಮುಂದೆ ತಾವು ಏನ್ ಗುರಿ ಇಟ್ಕೊಂಡಿದ್ದೀರಾ, ಹೇಗೆ ಎಲ್ಲವನ್ನು ಕೇಳಿದ ನಂತರ ಒಂದು 5 ದಿನಗಳ ಆದ್ಮೇಲೆ ಒಂದು ಫೋನ್ ಬಂದು ತಾವು ಸೆಲೆಕ್ಟ್ ಆಗಿದ್ದೀರಾ ಅಂತ. ಇದು ತುಂಬಾ ಲಾಂಗ್ ಪ್ರೋಸೆಸ್. ಜ್ಯೂರಿಯಿಂದ ಫೋನ್ ಬರುತ್ತೆ, ಮತ್ತೆ ಯಾವ್ದೋ ಸಬ್ ಮ್ಯಾನೇಜರ್ಸ್ ಇಂದ ಬರುತ್ತೆ. ಈ ಎಲ್ಲ ಸೆಲೆಕ್ಷನ್ ಗಳ ನಂತರ ದೀರ್ಘವಾಗಿ ಆದ್ಮೇಲೆ ನಮ್ಗೆ ತಾವು ಕರ್ನಾಟಕದಿಂದ ಆಯ್ಕೆ ಆಗಿದ್ದೀರಾ, ಬರ್ಬೇಕಲ್ಲಿ ಅಲ್ಲಿ ಆಯ್ಕೆ ಪ್ರಕ್ರಿಯೆ ಸಾಗತ್ತೆ. ಅದು ಬರ್ಬೋದು ಅಥವಾ ಬರ್ದಲೇನೂ ಇರ್ಬೋದು. ಈ ಗೊಂದಲದಲ್ಲಿ ನಾನು ಬೆಂಗಳೂರಿಗೆ ಹೋದೆ. ಅದು ಒಲ್ಲದ ಮನಸ್ಸಿಂದನೇ ಹೋದೆ, ಯಾಕಂದ್ರೆ
ಪ್ರಶಸ್ತಿ ಅಥವಾ ಫೇಕು ಅಥವಾ ಮತ್ತೊಂದಾದಾಗ ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಅದಕ್ಕಿಂತ ಸುಮ್ಮನೆ ಇದ್ಬಿಡ್ಬಾರ್ದ ಅನ್ನೋ ಭಾವನೆಯಲ್ಲಿ ನಾನು ಹೋದೆ. ಅವ್ರು ಹೇಳಿದ್ದು ರಂಗಭೂಮಿಲಿ ಅತ್ಯಂತ ಕಡಿಮೆ ಅನುಭವ, ಅತ್ಯಂತ ಕಡಿಮೆ ಯಶಸ್ಸನ್ನ ಗಳಿಸಿರೋರು ಇದ್ದಾರೆ, ಗೊತ್ತಿಲ್ಲ ತಮಗೆ ಆಗಬಹುದು ಅಂತ ಹೇಳಿದ್ರು. ಆದ್ರೆ ಅಲ್ಲಿನ ಅನುಭವ ನಂಗೆ ತುಂಬಾ 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 ಸ್ಪೆಷಲ್. ಯಾಕಂದ್ರೆ ಬೇರೆ ಬೇರೆ ಒಂದು ರಾಜ್ಯಗಳಿಂದ, ಛತ್ತೀಸ್ಗಢ ಹೀಗೆ ಅನೇಕ ಮಹಿಳೆಯರು ನನಗೆ ಭೇಟಿಯಾದ್ರು, ತಮ್ಮ ಸಾಧನೆಗಳನ್ನ ಹೇಳ್ಕೊಂಡ್ರು. ಅವ್ರ ಪರಿಚಯ ನನ್ಗೆ ಬಹಳಷ್ಟು ಸ್ಫೂರ್ತಿ ತಂತು ಅಂತ ಹೇಳ್ಬೋದು. ಅಲ್ಲಿ ನಮ್ಮನ್ನ ರಿಸೀವ್ ಮಾಡಿದ್ದು ಅವರೇ, ನಮ್ಮನ್ನ ತಯಾರು ಮಾಡಿದ್ದು, ಅಲ್ಲಿನ ಭೋಜನ ವ್ಯವಸ್ಥೆ ಇರ್ಬೋದು, ನಮ್ಮನ್ನ ನೋಡ್ಕೊಂಡಿದ್ ರೀತಿ, ಒಂಥರ ಬಾಲಿವುಡ್ ನಲ್ಲಿ ಅವಾರ್ಡ್ ಹೇಗೆ ಕೊಡ್ತಾರಲ್ಲ ಆ ರೀತಿ ಅನುಭವದ ತುಂಬಾ, ಅದು ಒಂಥರ ಪುಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಅದು ನ್ಯಾಷನಲ್ ಅವಾರ್ಡ್ ತಗೊಂಡಿದ್ ನಾವು. ನಿಮ್ಮ ಜೀವನದ ನೆನಪಿನ ದೊಡ್ಡ ಸ್ಕ್ರೀನ್ ಅಲ್ಲಿ ದ ವಿನರೀಸ್ ಅಂತ ಬರುತ್ತೆ, ತುಂಬಾ ರೋಮಾಂಚನ ಅಂತ, ಗೂಸ್ ಬಂಪ್ಸ್ ಅಂತಾರಲ್ಲ. ಕರ್ನಾಟಕದ ಲಕ್ಷ್ಮಿ ಎಸ್ ಅಂತ. ರಂಗಭೂಮಿಲಿ ಮಹಿಳೆ ಇನ್ನೂ ಬೆಳಿಬೇಕು, ಈ ಮೂಲಕ ಬೇರೆ ಇನ್ನೇನೇನೋ ಸಾಧಿಸ್ಬೋದು, ಸಮಾಜಕ್ಕೆ ಒಳ್ಳೆ ಮೆಸೇಜ್ ಅನ್ನ ಕೊಡ್ಬೋದು ಅಂತ ನನಗೆ ಆಗ ಅನ್ಸಕ್ ಶುರುವಾಗಿದ್ದು. ಆಮೇಲೆ ನಮ್ಮನ್ನಲ್ಲಿ ಹೊಗಳಿದ್ದು, ದುಡ್ಡು ನಿಮ್ಮನ್ನು ಹೊಗಳಿದ್ರೆ ನಮ್ಮ ಕರ್ನಾಟಕಕ್ಕೆ ಹೊಗಳಿದಾಗ. ಅಂದ್ರೆ ಕನ್ನಡಿಗರ ಒಂದು ಸಾಧನೆಯನ್ನ ಒಂದು ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡದ್ದು ಯಾವುದೇ ಒಂದು ಕ್ಷೇತ್ರದಲ್ಲಾಗಿರ್ಬೋದು, ಅದು ಕನ್ನಡಿಗರು ಗುರ್ತಿಸ್ಕೊಂಡಿದ್ದಾರೆ ಆ ಒಂದು ಪ್ರಶಸ್ತಿಗೆ ಅಂದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಅದು ಸೇರುತ್ತೆ ಒಂದ್ ರೀತಿಲಿ. ಬಹಳ ಹೆಮ್ಮೆ. ಅನೇಕ ಮೀಡಿಯಾಗಳು ನಿಮ್ಗೆ ಯಾವ ಕ್ಷೇತ್ರದಲ್ಲಿ ಬಂದು ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಅಂತ ಕೇಳ್ತಾ ಇದಾರೆ. ನಾನು ಅಚ್ಚ ಕನ್ನಡದಲ್ಲೇ ಹೇಳಿ ಬಂದೆ, ಅವ್ರಿಗೆ ಅರ್ಥ ಆಯ್ತೋ ಬಿಡ್ತು ನನಗೆ ಗೊತ್ತಿಲ್ಲ, ನಾನು ಅವ್ರಿಗೆ ಕನ್ನಡದಲ್ಲೇ ಹೇಳಿ ಬಂದಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿತ್ತು ಅನುಭವ. ತಮಿಳುನಾಡು, ಚೆನ್ನೈ, ಛತ್ತೀಸ್ಗಢಿಗೆ ಅನೇಕ ಮಹಿಳೆಯರು ಕೂಡ ಅಲ್ಲಿ ಸ್ಫೂರ್ತಿದಾಯಕವಾಗಿ ಕೆಲಸ ಮಾಡಿದ್ರು. ಲಕ್ಷ್ಮಿ ಅವರೇ, ಇನ್ನ ಶೈಕ್ಷಣಿಕವಾಗಿ ತುಂಬಾ ರ್ಯಾಂಕ್ಗಳನ್ನ ಪಡೆದುಕೊಂಡಿದ್ದೀರಾ. ಹೇಗೆ ಸಮಯ ಹೊಂದಾಣಿಕೆ ಮಾಡ್ಕೊಂಡಿದ್ರಿ, ಮತ್ತೆ ಯಾವೆಲ್ಲ ಪದವಿಗಳಲ್ಲಿ ರ್ಯಾಂಕ್ ಕೂಡ ಕಳಿಸಿದ್ದೀರಾ? ತುಂಬಾ ಏನಿಲ್ಲಪ್ಪ, PUಲಿ BA, MA ಎಕನಾಮಿಕ್, MA ಪೊಲಿಟಿಕಲ್, ಹಾಗೂ ಈಗ B.Ed ನಲ್ಲಿ ರ್ಯಾಂಕ್ ಬಂದಿದೆ. ಓದುವುದು ಅಂತ ಅಂದ್ರೆ ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಬಂದಿದೆ. ಹೌದು, ಇಡೀ ರಾಜ್ಯಕ್ಕೆ ರ್ಯಾಂಕ್ ಬಂದಿದೆ. ಅದು ತಂದೆ ತಾಯಿ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ. ಮತ್ತೊಂದು, ತುಂಬಾ ಗಂಟೆಗಳ ಕಾಲ ಓದ್ಬೇಕು, ಅದನ್ನು ಉರುಳೊಡಿಬೇಕು, ಅದನ್ನ ಯಾವುದೋ ಪಾಯಿಂಟ್ಸ್ ಮಾಡಿ ಖಂಡಿತ ಅಲ್ಲ. ನಾವು ಒಂದು ನಿರ್ಮಲವಾದ ಮನಸ್ಸು, ಕ್ಲಿಯರ್ ಆಗಿ ಕ್ಲಾರಿಟಿಯಿಂದ ಕುತ್ಕೋಬೇಕು ನಿಶಬ್ದವಾದ ಜಾಗದಲ್ಲಿ. ನಾನು ಮಾಡೋದು ಅದೇ. ನನ್ನ ಓದಿನ ಸಮಯ ರಾತ್ರಿ ಎಲ್ಲವನ್ನೂ ಮುಗಿಸಿ, ಸ್ಟಿಲ್ ನಾನು ತಾಲೀಮ್ಗಳಿಗೆ ಹೋಗ್ತೇನೆ ಅಥವಾ ಪ್ರೋಗ್ರಾಮ್ಗಳಿಗೆ ಹೋಗ್ತೇನೆ, ರಾತ್ರಿ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಮಗನನ್ನ ಮಲಗಿಸಿ ತುಂಬಾ ನಿಶಬ್ದ ಇರುವ ಜಾಗದಲ್ಲಿ ಕೂತು, ಅದು 10 ನಿಮಿಷವೇ ಓದಲಿ, ತುಂಬಾ ನನಗೆ ಕ್ಲಿಯರ್ ಆಗಿರ್ಬೇಕು ಮತ್ತು ಏಕಾಗ್ರತೆ ಬರುವಂತಹ ವಾತಾವರಣ ಫಸ್ಟ್ ನಿರ್ಮಿಸ್ಕೋಬೇಕು ಒಂದೇದು. ನಂತರದಲ್ಲಿ ನಮ್ಗೆ ಓದಬೇಕು ಪುಟಗಟ್ಲೆ ಅದನ್ನ ನೋಟ್ಸ್ ಮಾಡಿ ಖಂಡಿತ ಅಲ್ಲ. ಇದು ಯಾವುದು ನಮಗಲ್ಲಿ ಎಕ್ಸಾಮ್ ಹಾಲಲ್ಲಿ ವರ್ಕ್ ಆಗಲ್ಲ. ನಮಗೆ ವರ್ಕ್ ಆಗೋದು ನಮಗಿರುವ ಕಲೆ, ಸಂಗೀತನೋ, ನೃತ್ಯನೋ, ನಾಟಕನೋ ಅಥವಾ ಇನ್ಸ್ಟ್ರೂಮೆಂಟ್ಸ್, ಯಾವುದೋ ಒಂದು ಕಲೆ ನಮ್ಮನ್ನ ಅಥವಾ ನಮ್ಮ ಮೆದುಳನ್ನ ಚುರುಕುಗೊಳಿಸ್ತಾ ಹೋಗುತ್ತೆ. ಹಾಗಾಗಿ ನಾನು ಇಂದಿನ ಪೋಷಕರಿಗೆ ಹಾಗೂ ಈಗಿನ ಮಕ್ಕಳಿಗೆ ಹೇಳೋದು, ತಂದೆ ತಾಯಿ ಸಂಗೀತಕ್ಕೋ, ಚೆಸ್ಸಿಗೋ, ವಾಲಿಬಾಲ್, ಸ್ಪೋರ್ಟ್ಸ್, ಮತ್ತೊಂದು ಮಗದೊಂದು ಯಾವುದಕ್ಕೆ ಸೇರಿಸಿದ್ರು ದಯಮಾಡಿ ಸೇರ್ಕೊಳ್ಳಿ. ಯಾಕಂದ್ರೆ ನಾವು ಬಲಗೈಯಲ್ಲೇ ಅತಿ ಹೆಚ್ಚು ಕೆಲಸ ಮಾಡೋದ್ರಿಂದ ಎಡ ಬ್ರೈನ್ ಮಾತ್ರ ಆಕ್ಟಿವೇಟ್ ಆಗುತ್ತೆ. ಅದೇ ನೀವು ಯಾವುದೇ ಕಲೆ ಅಥವಾ ಕಲ್ಚರಲ್ ಆಕ್ಟಿವಿಟಿ, ಸ್ಪೋರ್ಟ್ಸ್ ಅಂತ ಹೋದಾಗ ನಿಮ್ಮ ಎಡಗೈ ಕೂಡ ಚುರುಕುಗೊಂಡಿದ್ರೆ ನಿಮ್ಮ ಬಲಭಾಗದ ಮೆದುಳು ಕೂಡ ಚುರುಕುಗೊಳ್ಳುತ್ತೆ. ನಮಗೆ ಇದು ಯಾವುದೋ ಹೇಳ್ಕೊಡೋ ಇರ್ಲಿಲ್ಲ, ಬಟ್ ಆದ್ರೂ ಕೂಡ ನಮ್ಮ ತಾಯಿ ನಮಗೆ ಭರತನಾಟ್ಯ, ಸಂಗೀತ ಎಲ್ಲದರಲ್ಲೂ ಸೇರಿಸಿದ ಕಾರಣ ನಮ್ಮ ಮೆದುಳು ಚುರುಕಾಯ್ತೇನೋ, ಆ ಮುಖೇನ ನಾವು ರ್ಯಾಂಕ್ ತಗೊಳ್ಳಿಕ್ಕೆ ಸಾಧ್ಯವಾಯ್ತೇನೋ. ಎಲ್ಲ ಮಕ್ಕಳುಗಳ ತರ ಗಂಟೆಗಟ್ಟಲೆ ಓದೋದು, ಪುಸ್ತಕಗಳನ್ನ ಖಂಡಿತ ಮಾಡಿಲ್ಲ. ಅಥವಾ ನಮ್ಗೆ ತಂದೆ ತಾಯಿ ಆ ರೀತಿ ಎಲ್ಲ ಒತ್ತಡ ಹೇರ್ಲೇ ಇಲ್ಲ, ಓದಿ 99 ತೆಗಿಬೇಕು, ಅದು ಹೇಗೆ ಬಂತು, ಇಟ್ಸ್ ಹ್ಯಾಪೆಂಡ್ ಅಷ್ಟೇ ನಮಗೆ ಆ ಕಾಲದಲ್ಲಿ. ಹಾಗಾಗಿ ಕಲೆ ಒಂದು ನಮ್ಗೆ ಓದಲಿಕ್ಕೆ, ನಮ್ಮ ಮೆದುಳನ್ನ ಚುರುಕುಗೊಳಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಒಬ್ರಲ್ಲ ಒಬ್ರು ಒಂದಲ್ಲ ಒಂದ್ ಕಲೆಯಲ್ಲಿ ಇರ್ರಿ. ಅಂದ್ರೆ ರ್ಯಾಂಕ್ ಬರುತ್ತೆ ಅಲ್ಲ, ನಾವು ಓದ್ತಾ ಇರುವ, ನಾವು ಪಡಿತಾ ಇರುವ ಅಂಕಗಳಿಗಿಂತ ಅತಿ ಹೆಚ್ಚು ಅಂಕ ಖಂಡಿತ ಬರುತ್ತೆ. ರೀಸೆಂಟ್ ಆಗಿ ಕೂಡ ರ್ಯಾಂಕ್ ಕೂಡ ಬಂದಿದೆ B.Ed ಇದ್ರೊಳಗೆ. ಕಂಗ್ರ್ಯಾಚುಲೇಷನ್ ಅಂತ ಈ ಮೂಲಕ ತಿಳಿಸ್ತೇನೆ. ಇನ್ನ ಮುಂದಿನ ನಿಮ್ಮ ಕನಸು, ಗುರಿ ಏನು?
ನನ್ನ ಗುರಿ ನನಗೇನ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅದೆಲ್ಲ ಈಗಿನ ವಿದ್ಯಾರ್ಥಿಗಳಿಗೆ ಅವರಲ್ಲಿ ಕಾಣುವ ಆಸೆ ಇದೆ, ಅವರಿಗೆ ಅದನ್ನ ತಲುಪಿಸ್ಬೇಕು. ಅಂದ್ರೆ ಶಿಕ್ಷಕಿಯಾಗಿ ನೀವು ಮಕ್ಕಳ ಅದ್ರ ಮೂಲಕ. ಹೌದು, ಶಿಕ್ಷಕಿಯಾಗಿನೂ ಮತ್ತೆ ಶಿಕ್ಷಕಿ ಅನ್ನೋ ಒಂದು ವೃತ್ತಿಯಿಂದ ಹೊರಗಡೆ ಬಂದ್ಮೇಲೆ ಆ ಒಂದು ಬಡ ಮಕ್ಕಳಿಗೆ ಅಥವಾ ತುಂಬಾ ಡಿಪ್ರೆಷನ್ಗೆ ಒಳಗಾಗಿರೋ ಮಹಿಳೆಯರಿಗೆ, ಯಾಕಂದ್ರೆ ನಾನು ಕೂಡ ಅದೇ ಹಂತದನ್ನ ದಾಟಿ ಬಂದಿದ್ದು. ಆ ಡಿಪ್ರೆಷನ್ಗಳಿಂದ ಹೊರಗೆ ಬರ್ಬೇಕಂದ್ರೆ ನಮಗೆ ಕಲೆ ತುಂಬಾ ಸಹಾಯ ಮಾಡುತ್ತೆ. ಇದ್ರಲ್ಲಿ ನಾನು ಒಂದು ನೆನ್ಪು ಮಾಡ್ಕೊಳ್ಳಿಕ್ ಇಷ್ಟಪಡೋದು ದೀಪಿಕಾ ಪಡುಕೋಣೆ ಅವ್ರನ್ನ. ಇಂಥ ಖಿನ್ನತೆಗಳನ್ನೆಲ್ಲ ಹೊರಗೂ ಹೇಳ್ಕೋಬಹುದು ಅಂತ ಮೊದಲು ನಮಗೆ ತೋರಿಸಿದ್ದು ದೀಪಿಕಾ ಪಡುಕೋಣೆ. ಸೊ ಈ ಎಲ್ಲದರ ಇಂದ ಹೊರಗಡೆ ಬರ್ಲಿಕ್ಕೆ ನೃತ್ಯ ಅಥವಾ ಸಂಗೀತ ಅಥವಾ ನಾಟಕ ಮಾಧ್ಯಮ ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ನಾನು ಅಂಥದ್ದೊಂದು ಉಚಿತವಾದ ರಂಗಭೂಮಿ ಅಥವಾ ಕಲೆಯ ಮುಖೇನ ಅವರಿಗೆ ಕಲಿಸ್ಕೊಡ್ಬೇಕು. ಬಡ ವಿದ್ಯಾರ್ಥಿಗಳಿಗೆ ಅಲ್ಲಿ ನಾನು ಒಂದು ರಂಗ ಶಿಬಿರಗಳನ್ನ ಏರ್ಪಡಿಸ್ಬೇಕು. ಆ ಒಂದು ಮಕ್ಕಳಿಗೂ ಎಲ್ಲವೂ ಸಿಗಬೇಕು. ಆ ಕನಸು ಹೊತ್ತಿದ್ದೀನಿ, ಪುಟ್ಟು ಕನಸು. ಇದೆಲ್ಲ ಯಾವಾಗ ಈಡೇರುತ್ತೆ ನೋಡ್ತೀನಿ. ಓಕೆ, ಇನ್ನ ಕಡೆದಾಗಿ ನಮ್ಮೆಲ್ಲ ಶ್ರೋತೃಗಳಿಗೂ ಕೂಡ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ರಂಗಭೂಮಿ ಒಂದು ಸಶಕ್ತ ಮಾಧ್ಯಮ. ದಯಮಾಡಿ ತಾವೆಲ್ಲರೂ ರಂಗಭೂಮಿಯಲ್ಲಿ ಪಾಲ್ಗೊಳ್ಳುವ ಮುಖೇನ ಅಥವಾ ಅನೇಕ ನಾಟಕಗಳನ್ನ ನೋಡೋ ಮುಖೇನ ಕಲಾವಿದರಿಗೆ ಬೆಂಬಲಿಸಿ, ಅವರಿಗೆ ಪ್ರೋತ್ಸಾಹಿಸಿ. ಇವತ್ತು ನಾವು ಅದೆಷ್ಟೋ ದುಡ್ಡು ಕೊಟ್ಟು ಸಿನಿಮಾನ ನೋಡಿ ಬಂದ್ಬಿಡ್ತೇವೆ, ಆದ್ರೆ ನಾಟಕ ಆಗಲ್ಲ. ಅದರಿಂದ ತುಂಬಾ ಕಲಾವಿದರ ಶ್ರಮ ಇರುತ್ತೆ, ಮ್ಯೂಸಿಕ್ಕು, ಮೇಕಪ್ಪು, ತುಂಬಾ ಲೈವ್ಲಿ ಆಗಿ ಬರುವ ಒಂದು ಮಾಧ್ಯಮ. ದಯಮಾಡಿ ಅದನ್ನ ತಾವೆಲ್ಲರೂ ಅಭಿಮಾನಿಗಳಾಗಿ, ಪ್ರೇಕ್ಷಕರಾಗಿ ಒಬ್ಬ ಕಲಾವಿದರನ್ನ ಬೆಳೆಸಬೇಕು. ತಾವು ಬಂದು ನಾಟಕಗಳನ್ನ ನೋಡುವ ಮುಖೇನ ಅವರಿಗೆ ಬೆಂಬಲಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೇನೆ. ಖಂಡಿತ ನಾವೆಲ್ಲರೂ ಕೂಡ ಶ್ರೋತೃಗಳೇ ರಂಗಭೂಮಿಯ ಕಲಾವಿದರನ್ನ ಪ್ರೋತ್ಸಾಹಿಸೋಣ ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಇದುವರೆಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮೊಟ್ಟಿಗೆ ಮಾತುಗಳನ್ನ ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಅವರೇ. ತಮಗೂ ಕೂಡ ಧನ್ಯವಾದ. ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮದ ಮುಖ್ಯಸ್ಥರಾದ SR ಭಟ್ ಹಾಗೂ ನಂದಿನಿ ವೈಬಿ, ನಿಮಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳು. ಲಕ್ಷ್ಮಿಯವರೇ, ನಿಮ್ಮ ಸಾಧನೆ ಇನ್ನೂ ಎತ್ತರಕ್ಕೆ ಬೆಳೀಲಿ, ನಿಮ್ಮ ಕನಸುಗಳೆಲ್ಲ ಆದಷ್ಟು ಬೇಗ ನನಸಾಗ್ಲಿ ಅಂತ ಆಶಿಸ್ತೇವೆ. ಮತ್ತೊಮ್ಮೆ ನಿಮಗೆ ಆಕಾಶವಾಣಿ ಭದ್ರಾವತಿ ನಿಲಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದುವರೆಗೂ ವಿಶ್ವ ರಂಗಭೂಮಿ ದಿನದ ಸಂದರ್ಭದಲ್ಲಿ ರಂಗಭೂಮಿ ಕಲಾವಿದೆ ಲಕ್ಷ್ಮಿ ಎಸ್ ಭದ್ರಾವತಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ನಂದಿನಿ ವೈಬಿ.